ಇದ್ದೇನೆ. ಹಾಗೆ ಒಕ್ಕೂಟದ ಮಾರ್ಗದರ್ಶಕರು ಪರಮ ಪೂಜ್ಯರಾದ ಗದಗಿನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಯವರಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಹಿರಿಯ ಉಪಾಧ್ಯಕ್ಷರು ಮಾರ್ಗದರ್ಶಕರಾದ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಮಾರ್ಗದರ್ಶಕರಾದ ಹಂದಿಗುಂದ ಸಿದ್ದೇಶ್ವರ ಮಠದ ಶಿವಾನಂದ ಸ್ವಾಮೀಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಗುರುಬಸವ ಪಟ್ಟದೇವ್ರನ್ನ ಸ್ವಾಗತ ಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಲ್ಲಿ ಸಮ್ಮೇಳನ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಮುಖ್ಯವಾಗಿರುವಂಥ ಉದ್ದೇಶ, ಅದರ ಹಿನ್ನೆಲೆ ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೆದಿರುವಂಥ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕಳೆದ 4-6 ದಿವಸಗಳ ಹಿಂದೆ ತಾವೆಲ್ಲ ಗಮನಿಸಿದ್ದೀರಿ. ಕೊಲ್ಲಾಪುರ ಕಣೇರಿ ಮಠದ ಸ್ವಾಮಿಗಳು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಸ್ವಾಮಿಗಳ ಕುರಿತಾಗಿ ಅಸಂವಿಧಾನಿಕ ಪದಗಳನ್ನು ಬಳಸಿರುವಂಥದ್ದು ಅದು ಈ ಪರಿಷತ್ತಿನ ಈ ನಮ್ಮ ಒಕ್ಕೂಟದ ಎಲ್ಲ ಪರಮ ಪೂಜ್ಯರಿಗೆ ಮತ್ತು ಸಮಗ್ರ ಬಸವ ಸಂಸ್ಕೃತಿಯ ಸಮಸ್ತ ಭಕ್ತರಿಗೆ ದೊಡ್ಡ ಆಘಾತ ನೋವನ್ನು ಉಂಟು ಮಾಡಿರುವಂಥದ್ದು. ಆ ಕುರಿತಾಗಿ ಮತ್ತು ನಾವು ನಡ್ಕೊಂಡು ಬಂದ ಈ ಒಂದು ನಿಜವಾದ ಬಸವ ಸಂಸ್ಕೃತಿಯ ಚಟುವಟಿಕೆ ಒಂದು ತಿಂಗಳವರೆಗೆ ಏನು ಮಾಡಿದ್ದೀವಿ ತಮ್ಮ ಗಮನ ಸೆಳೆಯೋದಕ್ಕಾಗಿ ಈ ಪತ್ರಿಕಾ ಪರಿಷತ್ತನ್ನು ಕರೆದಿದ್ದೇವೆ. ತಮ್ಮನ್ನು ಉದ್ದೇಶಿಸಿ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶಿವಾನಂದ ಸ್ವಾಮೀಜಿಯವರು ತಮ್ಮೊಟ್ಟಿಗೆ ಈಗ ಮಾತಾಡ್ತಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿರತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಲ್ಲಿ ಶರಣುಗಳನ್ನು ಹೇಳ್ತಾ, ಯಾವತ್ತೂ ಮಾಧ್ಯಮ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು. ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 1 ತಿಂಗಳ ಕಾಲ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ನಡೆದಿರ್ತಕ್ಕಂಥ ಇಡೀ ರಾಜ್ಯದ ತುಂಬ ನಡೆದಿರ್ತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನ, ಅದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥ 1 ವರ್ಷದ ಒಂದು ಸವಿ ಸಂದರ್ಭದೊಳಗೆ ಎಲ್ಲರಿಗೂ ಬಸವ ಸಂಸ್ಕೃತಿಯನ್ನು ಬಸವ ಸಂದೇಶವನ್ನು ಪರಿಚಯಿಸ್ತಕ್ಕಂಥ ಹಿನ್ನೆಲೆಯೊಳಗೆ ನಾಡಿನುದ್ದಕ್ಕೂ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಅದರೊಳಗೆ ಭಾಳಷ್ಟು ಯಶಸ್ವಿ, ಭಾಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಮಕ್ಕಳೊಂದಿಗೆ ಸಂವಾದ. ಎಷ್ಟು ಅದ್ಭುತ ಯುವಕರು ಅದರೊಳಗೆ ಎಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ರು ಅಂತಂದರೆ, ನೇರವಾಗಿ ಪೂಜ್ಯರೊಂದಿಗೆ ಅಲ್ಲಿ ಹಿರಿಯರೊಂದಿಗೆ ಸಂವಾದದೊಳಗೆ ಭಾಗವಹಿಸಿ ಈ ಒಂದು ಪ್ರಕ್ರಿಯೆಯೊಳಗೆ ಅವ್ರು ಭಾಗಿಯಾಗಿರ್ತಕ್ಕಂಥದ್ದು ಭಾಳ ವಿಶೇಷ. ಎಷ್ಟು ಪರಿಣಾಮ ಆಯಿತು ಅಂತಂದ್ರೆ, ಇಡೀ ರಾಜ್ಯದ ತುಂಬ ಬಸವ ಸಂಸ್ಕೃತಿ, ಬಸವಣ್ಣನವರ ಒಂದು ವ್ಯಕ್ತಿತ್ವ ಪರಿಚಯ ಮಾಡ್ತಕ್ಕಂಥ ಒಂದು ಸಂದರ್ಭ ಅಷ್ಟೇ. ಆದರೆ ಆ ಕಾರ್ಯಕ್ರಮ ಯಶಸ್ವಿ, ಅದು ಎಷ್ಟು ಅದ್ಭುತ ಆಯಿತು ಅನ್ನೋದು ನನಗಿಂತಲೂ ಭಾಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ನೀವು ಮಾಧ್ಯಮದವ್ರು ಅದನ್ನು ಕಂಡಿದ್ದೀರಿ, ನಾವು ಕಂಡೋದಕ್ಕಿಂತ ಹೆಚ್ಚು ನಿಮಗೆ ಕಂಡಿರ್ತದೆ. ಅಷ್ಟು ಅದ್ಭುತವಾದ ಇಲ್ಲೇ ಬೆಂಗಳೂರಿನೊಳಗೆ, ಉದಾಹರಣೆಗೆ ಇಲ್ಲಿ ಬೆಂಗಳೂರಿನೊಳಗೆ ಸಮಾರೋಪ ಕಾರ್ಯಕ್ರಮ ಆದರೆ ಒಂದು ಮಹಾನಗರದೊಳಗೆ ಒಂದು ಇತಿಹಾಸ ಬರೆದ ರೀತಿಯೊಳಗೆ ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ಬಸವ ಭಕ್ತರು ಅದ್ಭುತವಾಗಿ ಪಾಲ್ಗೊಂಡರು. ಎಲ್ಲ ಪೂಜ್ಯರು ವೇದಿಕೆಯನ್ನು ತಾವು ಗಮನಿಸಿದಿರಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಪೂಜ್ಯರೆಲ್ಲ ಸುಮಾರು 400ಕ್ಕೂ ಹೆಚ್ಚು ಜನ ಪೂಜ್ಯರು ವೇದಿಕೆ ಮೇಲೆ ಭಾಗವಹಿಸಿದರು ಸಕ್ರಿಯವಾಗಿ, ಸ್ವಯಂ ಪ್ರೇರಣೆಯಿಂದ. ಅಷ್ಟು ಅದರೊಳಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಒಕ್ಕೂಟದ ಅಧ್ಯಕ್ಷರು, ಪಾಲ್ಕಿಯ ಪರಮ ಪೂಜ್ಯರು, ಆಮೇಲೆ ಸಿದ್ಧಗಂಗಾ ಮಠದ ಪೂಜ್ಯರು, ಆಮೇಲೆ ನಮ್ಮ ಕೂಡಲ ಸಂಗಮದ ಪೂಜ್ಯರು, ಆಮೇಲೆ ನಮ್ಮ ಮಾದಾರ ಚೆನ್ನಯ್ಯ ಮಠದ ಸ್ವಾಮಿಗಳು, ಬೋವಿ ಪೀಠದ ಸ್ವಾಮಿಗಳು, ಹಡಪದಪ್ಪಣ್ಣ ಪೀಠದ ಸ್ವಾಮಿಗಳು, ಭಾಳ ಜನ ಎಲ್ಲರೂ, ನಾನು ಹಂಗೆ ಹೆಸರು ತಗೋತ ಹೋದರೆ ಎಲ್ಲರನ್ನೂ ಹೇಳಬೇಕಾಗತ್ತೆ. ಅಷ್ಟು ಜನ ಪೂಜ್ಯರು ಭಾಗವಹಿಸಿದರು. ಬಹುಶಃ ಈ ನಾಡಿನೊಳಗೆ ಬಸವ ಸಂದೇಶ, ಬಸವ ಭಕ್ತರ ಒಂದು ಆಶಯ ಈಡೇರಿರ್ತಕ್ಕಂಥ ಒಂದು ಗಳಿಗೆ ಎಷ್ಟು ಸಂಭ್ರಮ ಪಟ್ಟರು ಬಸವ ಭಕ್ತರು ಅಂತಂದರೆ
ಮತ್ತೊಮ್ಮೆ ಕಲ್ಯಾಣವನ್ನು ನೋಡಿದಂಥ ಭಾವದೊಳಗೆ ಇಲ್ಲಿ ಜನರ ಸ್ಪಂದನೆ ಆಯಿತು. ಅದರ ಜೊತೆಗೆ ಆ ಯಶಸ್ಸು ಎಷ್ಟು ಅದ್ಭುತ ಆಯಿತು, ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ಇತ್ತೀಚೆಗೆ ತಾವು ಗಮನಿಸ್ತಾ ಇದ್ರಿ ಅದಕ್ಕೆ ಬರ್ತಕ್ಕಂಥ ಪ್ರತಿಕ್ರಿಯೆಗಳು. ಒಳ್ಳೆಯದಕ್ಕಿಂತ ಕೆಟ್ಟ ಪ್ರತಿಕ್ರಿಯೆಗಳೇ ಏನು ಕೆಲವು ಜನ ಮಾತಾಡಿದಾರಲ್ಲ, ಆ ಕಾರ್ಯಕ್ರಮದ ಯಶಸ್ಸಿನ ಉತ್ತರ ನಾವು ನೀವು ಹೇಳೋದಲ್ಲ, ಅವ್ರು ಹೇಳಿದರು ಅವ್ರ ಮಾತಿನೊಳಗೆ. ಆದರೆ ಮಾತಿನ ಭರದೊಳಗೆ ಕೆಲವು ಮಂದಿ ಆ ಮಾತಿನ ವ್ಯವಸ್ಥೆಯನ್ನೇ ಮೀರಿ ಅವರೆಲ್ಲ ಮಾತಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅದರೊಳಗೆ ನಮ್ಮ ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದು ಎಷ್ಟು ಅಸಹ್ಯವಾದ ಪದಗಳನ್ನು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವನ್ನು ಮುಖ್ಯಮಂತ್ರಿಗಳ ಕೃಪಾಪೋಷಿತ ಅಂತ ಹೇಳಿ ಒಂದು ಪ್ರಯೋಗ ಮಾಡ್ತಾರೆ. ಆನಂತರ ಲಿಂಗಾಯತ ಇದು ಬಸವ ಸಂಸ್ಕೃತಿ ಅಭಿಯಾನ, ಇದೊಂದು ಕಲಾವಿದರ ತಂಡ, ನಾಟಕದ ತಂಡ ಅಂತ ಹೇಳಿ ಇದನ್ನೆಲ್ಲ ಹೇಳ್ತಾ ನೀವು ಆ ಮಾಧ್ಯಮದೊಳಗೆ ಒಂದು ಕ್ಲಿಪ್ ತಮಗೆಲ್ಲ ನೋಡಿರ್ಬೇಕು ಅಂದ್ಕೋತೀವಿ. ಅದನ್ನೇನು ಇಲ್ಲಿ ತಮ್ಗೆ ಬೇಕಂದ್ರೆ ತಾವು ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು. ಏನ್ ಹೇಳಿದ್ರು? ದೇವರು ಹೊಡೆಯಾಗಿಲ್ಲ, ಹೊಡೆಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವರೆಲ್ಲ ಹೊಳೆ ಮಾಡಿ ಹೊಳ್ಯಾಗ ಹಾಕ್ರಿ, ಮತ್ತೇನವರು ಹೊಡೆದಾಗ ಹೋಗ್ರಿ, ದಾರ ಹೋಗ್ರಿ, ಆರಾಮಾಗಿ ಹೆಣ್ಮಗಳು ಭಾಷಣ ಮಾಡಿದ್ರು. ದಾರ ಕುಡಿದ್ರೆ ಏನಾಗ್ತೈತಿ ಅಂತ ಒಬ್ಬ ಕೇಳಿದ್ರು. ಮತ್ತೊಬ್ಬ ಭಾಷಣ ಮಾಡಿದ್ರ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಾಕೈತಿ ಅಂತ ಒಬ್ಬ ಭಾಷಣ ಮಾಡಿರೋದ್ರಾಗ ಇವ್ರೇನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾವ ನಾ ಹೇಳಕತ್ತಿದ್ದ ಅಂದ್ರೆ ನಾಳೆ ಹೊತ್ತು ಮುಗಿತಾರ ಮುಗಿಯೋದಿಲ್ಲ. ಇದು ಹೇಳು ಬೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ, ಅವ್ರನ್ನೂ ಕರ್ಕೊಂಡು ಬರ್ತೇನೆ, ಅವ್ರ ಮುಂದೆ ಕುಂದಿಸ್ಕೊಂಡ್ರೆ ಹೇಳ್ತೀನಿ. ಹೇಳಿದ್ರೆ ನಾನೇ ಹೇಳ್ಬೇಕಾ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ? ಮೆಟ್ಲೆ ಹೊಡಿಬೇಕು, ಅವ್ರು ಮೆಟ್ಲೆ ಹೊಡೆದ್ರು ಕಡಿಮೆ. ಏನಂತ ತಗೊಂಡಿ ಅದನ್ನು ಹಚ್ಚಿದ ಉದ್ದೇಶ ಆ ಶಬ್ದ ನಮ್ಮ ಬಾಯಿಂದ ಬರಬಾರ್ದು. ಯಾಕಂದರೆ ನಮ್ಮ ಮೇಲೆ ಮೈ ಮೇಲೆ ಕಾವಿ ಇದೆ. ಅವರು ಒಬ್ಬರ ತಾಯಿಯ ಹೊಟ್ಟೆಯಿಂದನೇ ಹುಟ್ಟಿದವರು. ಕಣೇರಿ ಪೂಜ್ಯರ ತಾಯಿನೂ ಅವ್ರ ತಾಯಿನೂ ನಮ್ಮ ತಾಯಿಗೆ ಅಕ್ಕಿಕ್ಕಿತ್ತು ಒಂದು ಗುಂಜಿ ಹೆಚ್ಚು, ಅಷ್ಟು ದೊಡ್ಡವರು. ಅವ್ರ ಬಾಯಿಂದ ಇಂಥ ಪದಗಳು ಬಹುಶಃ ನನಗೆ ಬಹಳ ಮನಸ್ಸಿಗೆ ನೋವಾಗಿದ್ದೇನು ಅಂತಂದರೆ, ಸಿದ್ದೇಶ್ವರ ಅಪ್ಪಗಳ ಶಿಷ್ಯರಾಗಿ ಸಿದ್ದೇಶ್ವರ ಶ್ರೀಗಳು ಸ್ವಾಮಿಗಳು ಒಬ್ಬರಿಗೂ ಸಣ್ಣ ಮಕ್ಕಳಿಗೆ ಸಹಿತ ಸರ್ದು ಕೂಡ್ರಿ ಅಂತ ಹೇಳಿದಂಥವರಲ್ಲ. ಅವರ ಶಿಷ್ಯರಾಗಿ ಇವರು ಮಾತಾಡಿದ ಮಾತುಗಳನ್ನು ನೋಡಿದರೆ ಬಹುಶಃ ಸಿದ್ದೇಶ್ವರ ಶ್ರೀಗಳು ಹೀಗಿದ್ದಿದ್ರೆ ಅವ್ರ ಮನಸ್ಥಿತಿ ಏನಾಗ್ತಿತ್ತೋ ಅದನ್ನು ನಾವು ಕಲ್ಪನೆ ಮಾಡೋದು ಬೇಡ. ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಹೆಣ್ಣು ಮಕ್ಕಳ ಕುಲಕ್ಕೆ, ತಾಯಂದಿರ ಕುಲಕ್ಕೆ, ಬಹುಶಃ ನಮ್ಮ ತಾಯಿ, ಅವ್ರ ತಾಯಿ, ಇನ್ನೊಬ್ಬರ ತಾಯಿ, ಎಲ್ಲರ ತಾಯಿಗಳು ಅವ್ರ ಪಾಲಿಗೆ ದೇವರೇ. ಆದರೆ ಅಂಥವ್ರ ಬಗ್ಗೆ ಮಾತನಾಡಿದಾಗ ಎಷ್ಟು ಮನಸ್ಸಿಗೆ ಆಘಾತ ಆಗ್ತದೆ. ಎಲ್ಲ ನಮ್ಮ ಮಠದ ಭಕ್ತರು ಎಷ್ಟು ನೊಂದ್ಕೊಂಡಿದ್ದಾರೆ ಅಂತಂದರೆ, ನೊಂದ್ಕೊಂಡಿದ್ದಾರೆ. ಅದಕ್ಕಿಂತಲೂ ಎಲ್ಲರಿಗೂ ಒಂದು ದೊಡ್ಡ ಆಘಾತ ಏನಾಗಿದೆ ಅಂದರೆ, ಇಂಥ ಮಾತುಗಳನ್ನು ಸ್ವಾಮಿಗಳು ಮಾತಾಡ್ತೀರೇನೋ, ನಮ್ಗಿಂತಲೂ ಕನಿಷ್ಠ ಆಗಿರಲ್ಲ. ನಾವು ಮಾತಾಡೋಕೆ ವಿಚಾರ ಮಾಡ್ತೀವಿ, ನಮ್ಗಿಂತಲೂ ಕನಿಷ್ಠ ಆಗಿರಲ್ಲ, ಕೀಳು ಮಟ್ಟದ ಇಳಿದಿರಲ್ಲ ಸ್ವಾಮಿಗಳು ಅನ್ನುವಂಥದ್ದು. ಈಗ ಅವರು ಸ್ವಾಮಿಗಳೇ, ಆದರೆ ನಾವು ಸ್ವಾಮಿಗಳಾದವರು ನಮ್ಮ ಬಾಯಿ ಮೇಲೆ, ನಮ್ಮ ನಾಲಿಗೆ ಮೇಲೆ ನಿಯಂತ್ರಣ ಇರಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತವೆ. ಇವತ್ತು ಇನ್ನೊಬ್ಬರಿಗೆ ಭಕ್ತರಿಗೆ ಬುದ್ಧಿ ಹೇಳಬೇಕಾದ ಸ್ಥಾನದೊಳಗಿರೋರು ನಾವು. ಹೀಗಲ್ಲ, ಹೀಗೆ ಮಾತಾಡಬಾರ್ದು, ಹಿಂಗಿರಬೇಕು, ಇದನ್ನೆಲ್ಲ ಹೇಳೋದಕ್ಕೆ ನಾವು ಇರುವಂಥವ್ರು.
ನಾವು ತಿರುಗಿ ಇಲ್ಲಿ ಈ ರೀತಿಯೊಳಗೆ ಮಾತಾಡಿಬಿಟ್ರೆ ಇನ್ನು ಹೇಳೋರು ಯಾರು? ಬಹಳ ನೋವಿನ ಸಂಗತಿ. ನನಗೆ ಇನ್ನೂ ಒಂದು ಆಶ್ಚರ್ಯ ಮುಂದುವರೆದು ಹೇಳಬೇಕು ಅಂತಂದರೆ, ಇವರು ಏನು ಮಾತಾಡಿದ್ರಲ್ಲ ಕಣ್ಣೀರಿ ಶ್ರೀಗಳು, ಅವರಿಗೆ ನಿರ್ಬಂಧ ವಿಧಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೆ ಅದನ್ನು BJP ಎಲ್ಲ ಪ್ರಮುಖರು ಖಂಡಿಸಿದರು. ನಿರ್ಬಂಧ ವಿಧಿಸಿದ್ದು ತಪ್ಪು ಅಂತ ಹೇಳಿ ಅವ್ರು ರಾಜಕೀಯವಾಗಿ ಅವ್ರು ಮಾತಾಡ್ತಾರ, ಅದನ್ನು ನಾವೆಲ್ಲ ಪ್ರಶ್ನೆ ಮಾಡಲ್ಲ, ಅದು ಅವ್ರ ವೈಯಕ್ತಿಕ ಮಾತಾಡಲಿ. ಅದರ ಜೊತೆಗೆ ಇವರು ಬಳಸಿದ ಮಠಾಧಿಪತಿಗಳನ್ನ ಕುರಿತು ಇವರು ಬಳಸಿದ ಮಾತಿನ ಬಗ್ಗೆ ಒಬ್ಬರು ಚಕಾರ ಅಂತಿಲ್ಲ ಇವತ್ತಿಗೂ. ಮತ್ತು ಅದನ್ನು ಡಿಫೆಂಡ್ ಮಾಡ್ಕೋತಿದ್ದಾರೆ. ಬಹಳ ನೋವ. ಅದನ್ನು ಸಮರ್ಥಿಸ್ಕೊಳ್ಳೋದು, ಇದನ್ನು ಸಮರ್ಥಿಸೋದು, ಮತ್ತೆ ನಮ್ಮದು ಭಾರತೀಯ ಸಂಸ್ಕೃತಿ, ನಮ್ಮದು ಅಂಥ ಸಂಸ್ಕೃತಿ ಇಂಥ ಸಂಸ್ಕೃತಿ ಅಂತ ಹೇಳೋದು. ಯಾವುದು ಸಂಸ್ಕೃತಿ? ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಭಕ್ತಿ ಶುಭಾಶಯ ನುಡಿಯ ನುಡಿಯುವುದು, ನುಡಿದಂತೆ ನಡೆಯುವುದು ಶರಣರ ಆಶಯ. ಉಳಿದದ್ದೆಲ್ಲ ಆಚರಣೆ ಅವು ಇವೆಲ್ಲ ಖಂಡನೆ ಮಾಡೋದು, ಇವೆಲ್ಲ ಒತ್ತಟ್ಟಿಗಿರಲಿ. ನಾನು ಇಲ್ಲಿ ಸಮಾಜ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಭಾರತ ಗಮನಿಸ್ತಾ ಇದೆ ನಮ್ಮ ಸ್ವಾಮಿಗಳಾದವರು ಯಾವ ರೀತಿಯೊಳಗೆ ತಯಾರಾಗಿದ್ದಾರೆ, ಹೆಂಗೆ ತಯಾರಾಗಿದ್ದಾರೆ, ಇವ್ರ ಮಾತುಗಳೇನು. ಬಹುಶಃ ಕರ್ನಾಟಕದ ಒಂದು ಸುಸಂಸ್ಕೃತ ಮನಸ್ಸುಗಳಿಗೆ ಒಂದು ಬಹಳ ದೊಡ್ಡ ಆಘಾತ ಇದು. ನಾನು ಮನವಿ ಮಾಡ್ತೇನೆ, ಕಾಜಿನ ಮನೆಯೊಳಗಿರೋರು ಇನ್ನೊಬ್ಬರ ಮನೆಗೆ ಕಲ್ಲು ಹೊಡಿಬಾರ್ದು. ಏನಾಗ್ತದೆ ಪರಿಸ್ಥಿತಿ? ಈಗ ನಾವು ಇಂಥವುಗಳನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಒಂದು ಕೆಟ್ಟ ವ್ಯವಸ್ಥೆಗೆ ಆಗ್ತದೆ. ಅದಕ್ಕೆ ನಾನು BJP ನಾಯಕರಲ್ಲಿ ಕೇಳ್ಕೊಳ್ತೀನಿ, ಭಾಳ ನೇರವಾಗಿ, ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನೀವು ರಾಜಕೀಯವಾಗಿ ಏನೋ ಮಾತಾಡ್ರಿ, ನನಗೆ ಸಂಬಂಧ ಇಲ್ಲ ಆ ವಿಷಯ. ಈಗ ನಾವು ಕೇಳ್ತಿರೋದು ಕಣ್ಣೇರಿ ಶ್ರೀಗಳಿಗೆ ನಿರ್ಬಂಧ ಅನ್ನೋದು ನಿಮಗೆ ಕ್ವಶನ್ ಆಯ್ತು, ಆದರೆ ಅವ್ರು ಮಾತಾಡಿದ ಮಾತಿ ಹೇಳ್ರಿ. ಅದರ ಜೊತೆಗೆ ಇಂಥ ಮಾತುಗಳನ್ನು ಅವರು ಆಡಬಾರದಾಗಿತ್ತು ಅಂತ ಹೇಳಿ ಅಪ್ಪಿತಪ್ಪಿನೂ ಒಬ್ಬರು ಹೇಳಲಿಲ್ಲ. ಇವತ್ತು BJP ನಾಯಕರಿಗೂ ತಾಯಿ ಎಂದಿರದಾರ. ನಮ್ಮ ತಾಯಿಗಿಂತಲೂ ಒಂದು ಗುಂಜಿ ಹೆಚ್ಚು ಆ ತಾಯಿಯಂದಿರ ಬಗ್ಗೆ ನಮಗೆ ಗೌರವ ಅದ. ಕಣ್ಣೇರಿ ಶ್ರೀಗಳ ತಾಯಿ ಬಗ್ಗೆನೂ ನಮ್ಮ ಅವನ ಬಗ್ಗೆ ನನಗೆ ಎಷ್ಟು ಪ್ರೀತಿ ಅದ, ಅದಕ್ಕಿಂತಲೂ ಒಂದು ಗುಂಜಿ ಹೆಚ್ಚು ಆ ತಾಯಿನೂ ಪ್ರೀತಿ ಮಾಡ್ತೀನಿ ನಾನು. ಯಾಕಂದರೆ ಅವ್ರು ಮಾತಾಡ್ತಾರೆ ಅಂತ ಹೇಳಿ ನಾವು ಮಾತಾಡಬಾರ್ದು. ವ್ಯವಸ್ಥೆಗಳು ಇವತ್ತು ನೋಡ್ರಿ, ಅವ್ರು ತಾವು ಕೇಳಿದ್ರೆ ಹಾಗೆ ನಾವು ಅಭಿಯಾನದೊಳಗೆ ದಾರು ಕುಡೀರಿ, ಮಾಂಸ ತಿನ್ನಿರಿ, ತಪ್ಪ ಏನೈತಿ ಅಂತ ಹೇಳಿದ್ದೀವಿ ಅಂತ ಹೇಳಿ. ಇಡೀ ನಮ್ಮ ಅಭಿಯಾನದ ಕಾರ್ಯಕ್ರಮ ಲೈವ್ ಅದ ಯೂಟ್ಯೂಬ್ಗಳು, ತಾವೆಲ್ಲ ಚೆಕ್ ಮಾಡ್ಕೋಬೋದು. ಈಗ ನಾನು ಮಾತಾಡಿ ಇಲ್ಲ ಅಂತ ಹೇಳ್ಬೋದು, ಅಲ್ಲ ನಾವು ಹೇಳ್ತೀವಿ ಅನ್ನೋದು ಸೆಕೆಂಡ್. ಒಬ್ಬ ಸಾಮಾನ್ಯ ಮನುಷ್ಯ ಸಹಿತ ಇಂಥವನ್ನ ಹೇಳೋಕ್ಕಾಗಲ್ಲ. ಹೇಳಿದ್ದೀವಿ ಅಂತ ಹೇಳಿ ಸುಳ್ಳನ್ನು ಸೃಷ್ಟಿ ಮಾಡಿ ಅದನ್ನು ಡಿಫೆಂಡ್ ತಾವು ಮಾತಾಡೋದಕ್ಕೆ ಹಿಂಗೆ ಹೇಳುವಂಥದ್ದು ನೋಡ್ರಿ. ಎಂಥ ಭಾಷೆ, ಅವನು ತೊಗೊಂಡು ಹೊಡಿಬೇಕು, ಇವನು ತೊಗೊಂಡು ಹೊಡಿಬೇಕು, ಎಂಥದ್ರಿ ಇದು? ಈಗ ನಿಮ್ಮ ವಿಚಾರಗಳನ್ನು ನಾನು ಒಪ್ಪಲಿಕ್ಕಿಲ್ಲ, ನನ್ನ ವಿಚಾರಗಳನ್ನು ಎಲ್ಲನೂ ನೀವು ಒಪ್ಪಬೇಕಂತ ಏನು ನೇಮ ಅದ? ಏನು ನೇಮಿಲ್ಲ. ಈಗ ನಾನು ಹೇಳಿದ್ರೊಳಗೆ ನಿಮ್ಮ ವಿಚಾರಗಳು ಸರಿ ಇಲ್ಲ ಗುರುಗಳೇ ಅಂತ ಹೇಳಿ ಹೇಳ್ಬೋದು ನೀವು. ಮತ್ತೊಂದು ಈಗ ಸದ್ಯ ನಾವು ಮಾಡಿದ ತಪ್ಪಿರ್ಬೋದು ಅಭಿಯಾನ, ಅವ್ರ ದೃಷ್ಟಿಯೊಳಗೆ ಮತ್ತೊಂದು ಅಭಿಯಾನ ಮಾಡಲಿ. ಅವರು ಏನು ತಪ್ಪದ? ಏನು ನಾವೇನು ಸರ್ವಾಧಿಕಾರಿಗಳ? ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸ್ವಾತಂತ್ರ್ಯ ಅದ, ವಾಕ್ ಸ್ವಾತಂತ್ರ್ಯ ಅದ. ಆದ್ರೆ ಇಂಥ ಬೇಕಾಬಿಟ್ಟಿ ಮಾತಾಡುವಂಥದ್ದನ್ನು ಯಾರಿಗೂ ಕೊಟ್ಟಿಲ್ಲ. ತಾವು ಗಮನಿಸಿರಬೇಕು, ನಿನ್ನೆ ಕಲಬುರಗಿ ಹೈಕೋರ್ಟ್ ಪೀಠ ಜಡ್ಜ್ ಏನು ಅಭಿಪ್ರಾಯಪಟ್ಟಿದ್ದಾರೆ? ಕಾವಿ ಹಾಕ್ಕೊಂಡು ಮಠಾಧಿಪತಿಗಳು ಬಳಸುವಂತಹ ಭಾಷೆ ಅಲ್ಲ, ಇಷ್ಟು ಕೀಳು ಮಟ್ಟದ ಭಾಷಾ ಪ್ರಯೋಗ ಆಗಬಾರ್ದು. ನನಗೆ ಉಳಿದದ್ದೇನೂ ಇಲ್ಲ. ನಮ್ಮ ಅಭಿಪ್ರಾಯನೋ ಎಲ್ಲರೂ ಒಪ್ಪಬೇಕಂತ ನಾವು ಎಂದೂ ಹೇಳಲ್ಲ. ಅವ್ರ ಅಭಿಪ್ರಾಯ ಮಂಡಿಸೋದಕ್ಕೆ ಸ್ವತಂತ್ರರವರು. ಆದ್ರೆ ಈ ರೀತಿಯೊಳಗೆ ಭಾಷೆಯನ್ನು ಬಳಸಿ ನಾವು ಖಂಡನೆ ಮಾಡುವಂಥದ್ದು ಖಂಡಿತವಾಗ್ಲೂ ನಮ್ಮ ಮೈ ಮೇಲಿರೋ ಕಾವಿ ಬಟ್ಟೆಗೆ ಮಾಡುವಂಥ ಅಪಮಾನ, ಅಪಚಾರ. ಇದಕ್ಕಿಂತಲೂ ಕೆಟ್ಟದ್ದನ್ನು ನಾವು ಇನ್ನೇನೋ ಮುಂದೆ ನೋಡುವಂಥ ದಿವಸಗಳಿಲ್ಲ ಅಂತ ಭಾವಿಸ್ಕೊತೇನೆ. ನಾವು ಸ್ವಾಮಿಗಳೇ ಇಲ್ಲಿಗೆ ಬಂದ್ಬಿಟ್ಟಿವಿ ಅಂದರೆ ಈ ಭಾಷೆ ಮಾತಾಡಕತ್ರೆ ಜನ ನಮ್ಮನ್ನು ಏನಂತ ನೋಡಬೇಕು, ಏನಂತ ನಮಗೆ ಕೈ ಮುಗಿಬೇಕು? ಯಾಕೆ ಕೈ ಮುಗಿಬೇಕು ಹೇಳ್ರಿ? ಅವ್ರು ಏನಿದೆ ನಮ್ಮಲ್ಲಿ ಆದರ್ಶ? ನಾವೇ ಬೀದಿಗಿಳಿದು ಬಿಟ್ಟ ಮೇಲೆ ನಾವೇ ಕತ್ತಲೆಯಾಗಿ ನಿಂತು ಬಿಟ್ಟಿವಿ ಸಮಾಜದ ಎದುರ. ಇನ್ನು ನಮಗೆ ಬಟ್ಟೆ ತೊಡಸೋರು ಯಾರು? ಬಹಳ ಕಷ್ಟದ್ದು. ನಾನು ಮಾಧ್ಯಮದ ಮುಖಾಂತರ
ಅವ್ರು ಕೇಳ್ತಾರೋ ಇಲ್ಲೋ, ಒಬ್ಬ ಸ್ವಾಮಿಯ ಬಾಯಿಂದ ಇಂಥ ಕೆಟ್ಟ ಶಬ್ದ ಬಂದದ್ದನ್ನು ನಾನು ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಅವ್ರ ಪರವಾಗಿ, ಅಂದರೆ ಅವ್ರ ಪರವಾಗಿ ಅಂತಲ್ಲ, ಅವ್ರು ಮಾಡಿದ್ದನ್ನು ತಪ್ಪು ಅಂತ ತಿಳ್ಕೊಂಡು ಹೇಳಿ ನಾನು ಎಲ್ಲ ನಾಡಿನ ಜನತೆಗೆ ಕೈ ಮುಗಿದ ನಾನು ಕೇಳ್ಕೊಳ್ತೀನಿ, ಇಂಥ ಪದಪ್ರಯೋಗ ಅವರಿಂದ ಆಯಿತು, ನನ್ನಿಂದ ಆಯಿತು, ಯಾರಿಂದಲೂ ಆಗಬಾರ್ದು. ದಯವಿಟ್ಟು ಮಾತಾಡಿ ವಿರೋಧಿಸಿ, ತಪ್ಪಿಲ್ಲ, ಈ ಮಟ್ಟಕ್ಕೆ ಇಳಿಬೇಡ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಯಾವುದನ್ನು ನಾವು ದೊಡ್ಡ ಸಂಸ್ಕೃತಿ ಅಂತ ಹೇಳ್ತೀವಿ, ಏನಿದೆ ನಾವು ಸಂಸ್ಕೃತಿ ವಾರಸುದಾರರಾಗಿ ವಿಜಯಪುರ ಸಿದ್ದೇಶ್ವರ ಅಪ್ಪಗಳು ನೆನೆಸ್ಕೊಂಡ್ರೆ ಬಿಸಿಲು ಸಹಿತ ತಂಪಾಗ್ತದ. ಅಂಥ ಪುಣ್ಯಾತ್ಮರ ಗರಡಿಯೊಳಗೆ 30-40 ವರ್ಷ ಕಲಿತದ್ದೇನು, ಭಾಳ ನೋವು. ಇವತ್ತ ಇದು ಕಾವಿ ಬಟ್ಟೆಗೆ ಅಪಮಾನ ಮಾಡಿದ ಜೊತೆಗೆ ಸಿದ್ದೇಶ್ವರ ಶ್ರೀಗಳಿಗೆ ಮಾಡಿದಂತಹ ದೊಡ್ಡ ಅಪಮಾನ, ದೊಡ್ಡ ದ್ರೋಹ ಇದು. ದಯವಿಟ್ಟು ಇಂಥ ಬೆಳವಣಿಗೆಗಳು ಇಲ್ಲಿಗೆ ಕೊನೆ ಆಗಬೇಕು. ಅವರು ನಾಡಿನ ಕ್ಷಮೆಯನ್ನು ಕೇಳಬೇಕು. ನಮ್ಮ ಕ್ಷಮೆ ಕೇಳೋದು ಬೇಕಾಗಿಲ್ಲ, ಅವರು ನಾಡಿನ ಜನರ ಕ್ಷಮೆ ಕೇಳಲಿ. ಇಂಥ ಬಟ್ಟೆ ಹಾಕೊಂಡು ಇಂಥ ಶಬ್ದ ನನ್ನ ಬಾಯಿಲೆ ಬರಬಾರ್ದಾಗಿತ್ತು. ನಾವೇನು ಅವ್ರ ಕ್ಷಮೆ ಕೇಳ್ಕೊಳ್ಳಿ, ನಮ್ಗೇನು 3-4 ಏನು ಎದ್ದು ನಾವು ಮ್ಯಾಲೆ ಕೊಡಲ್ಲ. ನಮ್ಗೆ ಖಂಡಿತವಾಗ್ಲೂ ಅವ್ರು ನಮಗೆ ಕ್ಷಮಾ ಕೇಳಬೇಕಾಗಿಲ್ಲ. ಸ್ವಾಮಿಯಾಗಿ ನಾನು ಇಂಥದ್ದನ್ನು ಮಾತಾಡಬಾರ್ದಾಗಿತ್ತು ಅಂತ ನಾಡಿನ ಜನರ ಕ್ಷಮಾ ಕೇಳಿದರೆ ಸಾಕು. ನಾವು ಆ ವಿಷಯಗಳನ್ನು ಇಂಥವುಗಳನ್ನು ಖಂಡಿತವಾಗ್ಲಿ ಒಂದು ಬೆಳೆಸಬಾರ್ದು, ನಾವು ಮುಂದುವರಿಸಬಾರ್ದು, ನಿಲ್ಲಬೇಕಿವು. ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಆಗಬೇಕೇ ಹೊರತು ಇಂಥವುಗಳಂತೆ ಆಗಬಾರ್ದು. ಮಾಡೋದಿದ್ರೆ ಒಳ್ಳೇದು ಮಾಡಬೇಕು, ಇಲ್ಲಿಗೆ ಸುಮ್ಮನೆ ಇರಬೇಕು. ಇಷ್ಟೇ ನನ್ನ ಒಕ್ಕೂಟದ ಪರವಾಗಿ ನಾನು ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ನಿರ್ಬಂಧ ಇರೋದು ಏನು ಸರ್, ನಿಮಗೆ ಕರೆಕ್ಟಾ? ಸರ್ಕಾರದ ನಿರ್ಬಂಧ ನಿಮ್ಮ ದೃಷ್ಟಿಯಲ್ಲಿ ಸರಿ ಇದೆ? ಅಲ್ಲಿ ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ, ನಿರ್ಬಂಧ ಹಾಕಿದ್ದಾರೆ. ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ಅವರು ಬರೋರಿದ್ದರು, ಜನ ಪ್ರತಿಭಟನೆ ಮಾಡೋದಕ್ಕೆ ನಿಂತರು, ಶಾಂತಿ ಸುವ್ಯವಸ್ಥೆ ಕದಲ್ತದೆ ಅನ್ನೋ ಕಾರಣಕ್ಕಾಗಿ ಆದೇಶ ಮಾಡಿದ್ರು. ಸಮರ್ಥನೆ ಮಾಡ್ಕೋತೀರಾ ಸರ್ ಸರ್ಕಾರದ ಆದೇಶನ? ಅಲ್ಲ, ಅದನ್ನು ಸರ್ಕಾರ ಕೋರ್ಟ್ ಅದನ್ನ ಸಮರ್ಥನೆ ಮಾಡ್ಕೊಂಡಿದೆ, ನಾವು ಮಾಡ್ಕೊಳ್ಳೋ ಪ್ರಶ್ನೆ ಸಮರ್ಥನೆ ಮಾಡ್ತಾರೆ. ಹೈಕೋರ್ಟ್ ಅದನ್ನ ಸಮರ್ಥನೆ ಮಾಡಿದೆ, ನಾವು ಮಾಡೋ ಪ್ರಶ್ನೆ ಬರೋಲ್ಲ. ನೀವು ಹೈಕೋರ್ಟ್ ಚಾಲೆಂಜ್ ಮಾಡಬೇಕಾದ್ರೆ ಅಲ್ಲ, ನೀವು ನಿಮ್ಮ ಅಭಿಪ್ರಾಯ ಹೇಳಿ. ಮಠಾಧೀಶ ನೀವು ಇಟ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಹೇಳಿದ್ರಲ್ಲ, ಕೋರ್ಟ್ ಬೇರೆ, ಕೋರ್ಟ್ ಯಾರೋ ಹೋಗಿರೋ ಅರ್ಜಿ ಹೋಗಿದ್ದಾರೆ, ಅದು ನಿಮ್ಮ ಅಭಿಪ್ರಾಯ ಏನು? ಸರಿನೋ ನಿರ್ಬಂಧ ಏನು ಸರಿನೋ? ಸ್ವಾಮೀಜಿ ಅವರಿಗೆ ರಾಜಕೀಯವಾಗಿ ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅದು ಬೇರೆ. ಆದರೆ ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಗಲಭೆ ಇನ್ನೂ ಏನಾದರೂ ಆಘಾತಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಆ ಕ್ರಮ ಕೈಗೊಂಡಿದ್ರೆ ಅದು ಸರಿ. ಆದರೆ ಮಠಾಧಿಪತಿಗಳಾಗಿ ಅವ್ರು ಮಾತಾಡಿದ್ದು ಬಹಳ ವಿರೋಧ ಕೆಲಸ. ಇನ್ನೊಂದು ವಿಷಯ ಹೇಳ, ಇನ್ನೊಂದು ವಿಷಯ, ಈ ಪೂರ್ವದೊಳಗೊಮ್ಮೆ ಎಲ್ಲಾ ಸ್ವಾಮಿಗಳನ್ನ, ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಸ್ವಾಮಿಗಳನ್ನ ಬಸವ ತಾಲಿಬಾನಿಗಳು ಅಂತ ಹೇಳಿದ್ರು ಅವರು. ಇದೇ ಮೊದಲಲ್ಲ, ನನಗನ್ನಿಸ್ತದೆ ಇನ್ನು ಮುಂದಿನ ಇದೇ ಕೊನೆಯೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರ ಮನಸ್ಥಿತಿ ನೋಡಿದ್ರೆ ಬಸವ ತಾಲಿಬಾನಿಗಳು ಏನು ಪದ ಇದು? ಈಗ ನಾನು ಸುಳ್ಳು ಹೇಳ್ಬೋದು, ಅದು ಇದರಲ್ಲಿ ಏನು ಲೈವ್ ಇದೆ, ಅಲ್ಲೆಲ್ಲ ಇದೆಯಲ್ಲ. ಸ್ವಾಮೀಜಿಗಳು ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂತ, ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂತ? ಬಹುಶಃ ನಮ್ಮ ಮೇಲಿರೋ ಪ್ರೀತಿಗೆ ಇರ್ಬೇಕು ಅನ್ನಿಸ್ತೈತೆ. ಅವರು ನಮ್ಮ ಮೇಲೆ ಅಷ್ಟು ಪ್ರೀತಿ ಅವರಿಗೆ. ಇವ್ರನ್ನ ಎಲ್ಲಾದ್ರೂ ಮಾಡಿ ಅಂದ್ರೆ ಏನು, ಅವ್ರಿಗೆ ಏನು ಹೇಳಬೇಕಾಗ್ಯದ ಅನ್ನೋದು ನನಗೆ ಅರ್ಥ ಆಗಬಾರ್ದು, ನನಗೆ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಅವ್ರದೊಂದು ಉದ್ದೇಶ ಅರ್ಥ ಆಗಿದ್ರೆ ಇರ್ಬೋದು. ಬೇರೆ ಉದ್ದೇಶ ಅಷ್ಟೇ. ನಮಗ ಅವ್ರ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿದ್ರೆ ನಾನು ಹೇಳ್ತಿದ್ದೆ, ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಮನುಷ್ಯನೊಳಗೆ ಏನಿದೆ, ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋದು ತಿಳಿತಾ ಇಲ್ಲ. ಅಲ್ಲ, ಅವತ್ತು ಇದರಲ್ಲೂ ಯಾವುದು ಬಸವ ಸಂಸ್ಕೃತಿ ಉತ್ಸವ ನಾನು ಸಮಾರಂಭಕ್ಕೆ ಬಂದಿದ್ದೆ. ಬಟ್ ಸ್ವಾಮಿಗಳು ಕೆಲವರು ಸಿದ್ದರಾಮಯ್ಯವ್ರನ್ನು ಹೊಗಳಿದ್ರು ಆ ಮಟ್ಟಕ್ಕೆ. ಸ್ವಾಮೀಜಿಗಳಿಗೆ ಸ್ವಲ್ಪ ಯಾರಿಗೂ ಸ್ವಲ್ಪ ಮನುಷ್ಯನಿಗೆ ಹೇಳಿ ಅಭಿಮಾನ ಇರುತ್ತೆ, ಒಂದು ಉದ್ದೇಶ ಮಾಡ್ಬೇಕಾದ್ರೆ ಸರ್ಕಾರ ತೀರ್ಮಾನ, CM ಆಗಿ ಅವ್ರ ಸ್ಥಾನ ತಗೊಂಡು ಅವರು. ಆದರೆ ಹೊಗಳಿದ ಪರಿ ಹೆಂಗಿತ್ತು ಅಂತಂದರೆ, ಸಹಜವಾಗಿ ಕೆಲವರಿಗೆ ಈ ಥರದ್ದು ಕೇಳ್ಬೋದು. ಅಂದರೆ ಆ ಮಟ್ಟಕ್ಕೆ ಸ್ವಾಮೀಜಿಗಳು ಇಂದ್ರ ಚಂದ್ರ ಸಿದ್ದರಾಮಯ್ಯ ಅಂತ ದೊರೆನೇ ಇಲ್ಲ, ಆ ಥರದ್ದೆಲ್ಲ ಮಾತಾಡಿದ್ರು. ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ಕ್ಷಣದಲ್ಲಿ ಮರ್ತೇ ಹೋದ್ರು, ಅಷ್ಟು ಮಿತಿ ಮೀರ್ತಂತ. ಮೋಸ್ಟ್ಲಿ ಅದಕ್ಕೆ ಪ್ರೇರಣೆ ಆಗಿರ್ಬೋದು ಕನೇರಿ ಸ್ವಾಮಿಗಳಿಗೆ, ಮುಖ್ಯಮಂತ್ರಿಗಳ ಕೃಪಾಪೋಷಿತ ಅನ್ನೋದಕ್ಕೆ ಅದೊಂದು ಪ್ರೇರಣೆ ಆಗಿರ್ಬೋದು. ಸಾಂಸ್ಕೃತಿಕ ನಾಯಕ ಹಿನ್ನೆಲೆ ಇಟ್ಕೊಂಡು ಅನೇಕ ಬಸವಾದಿ ಶಿವಶರಣರದ ಬಹಳ ದೊಡ್ಡ ಯೋಜನೆಗಳನ್ನ ಕೈಗೊಂಡಿದ್ದಾರೆ ಅವರು.
ಅದನ್ನು ನಾವು ಹೇಳೋ ಬರದಲ್ಲಿ ಸ್ವಲ್ಪ ಹೆಚ್ಚಾದ್ರು ಅದೇನು ದೊಡ್ಡದಾಗಿ ಪರಿಭಾವಿಸಬೇಕಾಗಿಲ್ಲ. ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಅಕ್ಕಮಹಾದೇವಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ. ಸ್ವಾಮಿಗಳು ಹೇಳ್ಬೇಕಾದ್ರೆ ಹೇಳೋ ರೀತಿ ಭಾವಚಿತ್ರ ಎಲ್ಲ ಇರಬೇಕು ಅಂತ ಹೇಳಿ. ಒಂದು ಮಾತು ಕಾಂಗ್ರೆಸ್ಸಿನ ಇದೇನೋ ಮುಖವಾಣಿಗಳಾದ್ರೆ ಕೆಲವರು ಅನ್ನೋ ರೀತಿ ಕೆಲವರು ಕಾಂಗ್ರೆಸ್ನ ಮುಖವಾಣಿ ಆದ್ರೆ ಸ್ವಾಮಿಗಳು ಒಂದು ಮಾತು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಮಗಳಿಗೆ ವೈಯಕ್ತಿಕ ಈಗ ನಮ್ಮ ಮಠಕ್ಕೆ ಏನಾರ ಮಾಡಿ ಕೊಟ್ಟಾಗ ನಾವು ಮಗಳಿದ್ರೆ ಇದಕ್ಕಾಗಿ ಹೊಗಳಾಕತ್ತಾರ ಅಂತ ಇರ್ತಿತ್ತು. ಸಮುದಾಯ ಆದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ಸಣ್ಣ ಕೆಲಸಗಳಲ್ಲ. ಈಗ ನೋಡ್ರಿ ಅದೇನೋ ನಮ್ಮ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಸ್ವತಃ ತಮ್ಮನ್ನ ತಾವು ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಂಡು ಮಾಡಿರ್ತಕ್ಕಂಥದ್ದು. ಸರ್ಕಾರವನ್ನು ಚಾಲೆಂಜಿಗಿಟ್ಟು ತೀರ್ಮಾನ ತಗೊಂಡ್ರು. ಸಣ್ಣದಲ್ಲ, ಉಳಿಕಿದ್ದು ಸಹಿತ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಹೆಸರಿಟ್ಟಿರ್ಬೋದು. ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವ್ರ ಭಾವಚಿತ್ರ ಇರಬೇಕು ಅನ್ನೋದು, ಇವೆಲ್ಲವೂ ನೋಡ್ರಿ ಎಷ್ಟು ಅವರಲ್ಲಿ ಸುಮ್ಮನೆ ಯಾರೋ ಪ್ರೇರಣೆ ಆಗಿರ್ಬೋದು. ಈಗ ನೀವು ಹೇಳಿರತ್ತೋ ಅಥವಾ ನಾ ಹೇಳಿನಂತ ನಾವು ಹೇಳಿದವ್ರು ಸುಮ್ಮನೆ ನಿಮಿತ್ತ, ಆದರೆ ಮಾಡೋದೇನಿದೆ ಆ ನಿರ್ಣಯ ತಗೊಳ್ಳೋದು ಸಣ್ಣದಲ್ಲ. ಅದರಲ್ಲಿ ಇಚ್ಛಾಶಕ್ತಿನೂ ಬೇಕು. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನೀವು ಅಂದಂಗೆ ಒಂದೆರಡು ಮಾತು ಹೆಚ್ಚಿಗೆ ಬಂದಿರ್ಬೋದು, ಇಲ್ಲ ನಾನು ಅದನ್ನು ಡಿನೈ ಮಾಡಲ್ಲ. ಆದರೆ ಅದರ ಹಿನ್ನೆಲೆ ಆಶಯ ಏನಿದೆ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಒಟ್ಟು ಪರಿಶ್ರಮಕ್ಕಾಗಿ ಒಂದೆರಡು ಮಾತುಗಳು ಹೆಚ್ಚು ಬಂದಿರ್ಬೋದು ಹೊರತು ಹೆಚ್ಚಿಗೆ ಏನಿಲ್ಲ. ಸ್ವಾಮೀಜಿ ಅದೇನು ಅಗ್ನಿ ಪರೀಕ್ಷೆ ಏನು ಸಂದರ್ಭ ಸರ್ಕಾರ ಅಗ್ನಿ ಪರೀಕ್ಷೆ ಗಿಡ ಅಂತ ಆಯ್ತಲ್ಲ ಅವಾಗ ಅದನ್ನು ಮಾಡಿದ ನಂತರ ಅವರು ಸಾಕಷ್ಟು ಇದನ್ನ ಎದುರಿಸ್ಬೇಕಾಯ್ತು. ಅದೇ ಆರೋಪ ಇರೋದು ಈಗ ಒಳಗಿನ ರಾಜಕೀಯ ಗುಟ್ಟು ಏನಂದ್ರೆ ಈ ಹುಯಿ ಲಭ್ಯ ಇರೋದೇ ಈಗ ಅಧಿಕಾರ ಉಳಿಸ್ಕೊಳಕ್ಕೆ ಅನ್ನೋಂಥದ್ದು ಚರ್ಚೆ ಇದೆ. ಇಲ್ಲೇನು ಅದಕ್ಕೆ ಪ್ರೇರಣೆಯಾಗಿ ನೀವು ಮಾತಾಡಿದ್ರಿ. ಅಲ್ಲ ಇವಾಗ ಏನು ಮಾಡಲಿಲ್ಲ ಅಲ್ರಿ, ಈಗೇನು ಮಾಡಲಿಲ್ಲ, ಈಗೇನು ಮಾಡೇ ಇಲ್ಲ, ಅವ್ರು ಮಾಡಿನೂ ಇಲ್ಲ ಇವಾಗೇನು. ಎಲ್ಲರಿಗೂ ಶರಣಾರ್ಥಿಗಳು. ಅಂದರೆ ನಾವೆಲ್ಲ ಮಠಾಧಿಪತಿಗಳ ಒಕ್ಕೂಟದ ಮಾಡಿಕೊಂಡಿದ್ದು ಕೇವಲ ಯಾವುದೇ ಪಕ್ಷ ಕೃಪಾಪೋಷಿತ ಯಾವುದೂ ಅಲ್ಲ, ಕೇವಲ ಬಸವ ತತ್ವವನ್ನು ಜನಮಾನಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಸಹದ್ ಉದ್ದೇಶದಿಂದ, ಒಂದು ಘನವಾದ ಉದ್ದೇಶದಿಂದ ಈ ಮಠಾಧಿಪತಿಗಳ ಒಕ್ಕೂಟ ಹುಟ್ಟಿದೆ. ಇದು ಇದು ಯಾವುದೇ ಪಕ್ಷಕ್ಕೆ ಮಠಾಧಿಪತಿಗಳ ಒಕ್ಕೂಟ ಅಂಟಿಕೊಂಡಿಲ್ಲ ಅನ್ನೋದು ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಯಾವುದೇ ಕೃಪಾಪೋಷಿತ ಅಲ್ಲ. ನಮ್ಮ ಮಠದವ್ರು ನಾವೆಲ್ಲರೂ ಈ ಅಭಿಯಾನ ಪ್ರಾರಂಭ ಮಾಡುವಾಗ 5 ಲಕ್ಷ 10 ಲಕ್ಷ ನಾವು ಸ್ವಂತ ಮಠದಿಂದ ದುಡ್ಡು ಹಾಕಿ ನಾವು ಅಭಿಯಾನಕ್ಕೆ ಖರ್ಚು ಮಾಡಿವಿ. ನಾವು ಯಾರ್ದೂ ಒಂದು 10 ಪೈಸೆ ನಾವು ಯಾವ ಸರ್ಕಾರ ಕಡೆಯಿಂದ ಆಗಲಿ ಯಾವುದೇ ಮಂತ್ರಿಗಳ ಕಡೆಯಿಂದ ಆಗಲಿ ನಾವು ಪಡ್ಕೊಂಡಿಲ್ಲ. ನಮ್ಮ ಮಠದ ಪ್ರತಿಯೊಬ್ಬರು ಇಲ್ಲಿದ್ದವರೆಲ್ಲರೂ 5 ಲಕ್ಷ ರೂಪಾಯಿ ಹಾಕಿದ್ದಾರೆ. ಇನ್ನು ಕೆಲವರು 10 ಲಕ್ಷ ರೂಪಾಯಿನೂ ಕೊಟ್ಟವರಿದ್ದಾರೆ. ಅವರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯವನ್ನು ಮಾಡಿದ್ವಿ ವಿನಃ ಇದು ಯಾವುದು ಕೃಪಾಪೋಷಿತ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ನಮ್ದೆಲ್ಲರದು ಯಾವುದು ಪಕ್ಷ ಅಂದ್ರೆ ಬಸವಣ್ಣನವ್ರ ಪಕ್ಷ ಮಾತ್ರ, ಯಾವುದೇ ಪಕ್ಷ ಅಲ್ಲ. ನಾವೆಲ್ಲ ಬಸವಣ್ಣನ ಅನುಯಾಯಿಗಳು. ನಮ್ದು ಬಸವಣ್ಣನವ್ರದೇ ನಮ್ದು ಆದರ್ಶ, ಬಸವಣ್ಣನವರೇ ನಮಗೆ ಮಾದರಿ. ಅವ್ರು ಬಿಟ್ಟು ನಮಗೆಲ್ಲರೂ ಸರಿಸಮಾನ. ಇನ್ನೊಂದು ಮಾತು ಹೇಳಬೇಕಾದ್ರೆ ಆ ಕನೇರಿ ಸ್ವಾಮಿಗಳು ಒಂದು ಸ್ವಾಮಿಗಳ ಒಂದು ಸಂಸ್ಕೃತಿಗೆ ಒಂದು ಕಳಂಕ ತಂದಿದ್ದಾರೆ. ಈ ಸ್ವಾಮಿಗಳ ಒಂದು ಅಂದೇನು ಪರಂಪರೆಗೇನೆ ಒಂದು ಮಸಿ ಅಂಟಿಸಿದ್ದಾರೆ. ಇದು ಖಂಡನೀಯವಾಗಿರುವಂಥದ್ದು. ಇಡೀ ನಮ್ಮ ಇತಿಹಾಸದ ಉದ್ದಕ್ಕೂ ನೋಡಿದಾಗ ಯಾವ ಸನಾತನ ಸಂಸ್ಕೃತಿನೇ ಇರಲಿ, ಯಾವ ಹಿಂದೂ ಸಂಸ್ಕೃತಿನೇ ಇರಲಿ, ಭಾರತೀಯ ಸಂಸ್ಕೃತಿನೇ ಇರಲಿ, ಎಲ್ಲಿನೂ ಈ ಪದ ಬಳಸಬೇಕು, ಈ ರೀತಿ ಪದ ಪ್ರಯೋಗ ಮಾಡಿ ಅಂತ ಎಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲೂ ಹೇಳಿಲ್ಲ. ಅಂಥ ಪದ ಅವರು ಬಳಸಿ ಈ ಒಂದು ಸಂಸ್ಕೃತಿಗೆ, ನಮ್ಮ ಭಾರತೀಯ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ ಮಸಿ ಬಳಿದಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ತೀವ್ರವಾಗಿ ಖಂಡನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ, ಮುಂದೆ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ನಮ್ಮ ಸಮಾಜಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ಎಲ್ಲನೂ ಅವ್ರಿಗೆ ಒಳ್ಳೆ ಘೋಷಣೆ ಬರ್ತದೆ. ಮುಂದೆ ಅವ್ರು ಸ್ವಲ್ಪ ನಿಯಂತ್ರಣವನ್ನು ತಮ್ಮ ಮನಸ್ಸು ಬಾಯಿ ಮಾತೆಂಬುದು ಜ್ಯೋತಿರ್ಲಿಂಗ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅನ್ನುವಂಥ
ಸಂಸ್ಕಾರ ನಮ್ಗೆ ಕಲಿಸಿದ್ದದ. ಅಂಥವ್ರ ಬಾಯಿಂದ ಇಂಥ ಶಬ್ದ ಬರಬಾರ್ದು. ಆ ದೃಷ್ಟಿಯಿಂದ ಮುಂದೆ ಅದರ ನಿಯಂತ್ರಣ ಆಗಲಿ. ಅವರ ನಾಡಿನ ಕ್ಷಮೆ ಕೇಳಿ ಈ ಅಧ್ಯಾಯ ಇಲ್ಲಿಗೆ ಮುಗಿಸ್ಲಿ. ಮುಂದೆ ಈ ಅಧ್ಯಾಯ ಮತ್ತು ಬೆಳೆಸೋದು ಬೇಡ. ಇದನ್ನ ಇಲ್ಲಿಗೆ ಅಧ್ಯಾಯ ಮುಗಿಸಿ. ಯಾಕಂದ್ರೆ ಯಾವುದೇ ತಪ್ಪೇ, ಯಾರೇ ಮಾಡಿದ್ರು ತಪ್ಪೇ, ದೊಡ್ಡವ್ರು ಮಾಡಿದ್ರು ತಪ್ಪೇ, ಸಣ್ಣವ್ರು ಮಾಡಿದ್ರು ತಪ್ಪೇ. ಹಾಗೆ ಅದಾಗಿದೆ, ಏನೋ ಬಾಯಿ ತಪ್ಪಿ ಬಂದದಂತ ಕ್ಷಮೆ ಕೇಳಿ ಈ ಅಧ್ಯಾಯ ಇಲ್ಲಿ ಮುಗಿಸಿ. ಮೊದಲ ಅವರಿಗದು ಶೋಭೆ, ಅವರಿಗದು ಗೌರವ ಅಂತ ನಾನು ಈ ಮೂಲಕ ಒಂದು ಮಾತನ್ನು ಹೇಳಿ ನನ್ನ 2 ಮಾತನ್ನ ತಮಗೆಲ್ಲ ಅರ್ಪಿಸ್ತಾ ಇದ್ದೀನಿ. ಪೂಜ್ಯ ಕನ್ಯರಿ ಸ್ವಾಮಿಗಳು ಬಸವ ಪರಂಪರೆಯ ಸ್ವಾಮಿಗಳೇ. ಆದರೆ ಬಸವ ತತ್ವಕ್ಕೆ ಧಕ್ಕೆ ಬರೋ ಹಾಗೆ ಅವರ ನಡಾವಳಿಕೆಯನ್ನು ನೀವು ಈಗಾಗಲೇ ಮಾಧ್ಯಮಗಳ ಮೂಲಕ ನೋಡಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರು ಆಗಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು. ಮಾರ್ಗದರ್ಶನ ಮಾಡುವಂಥ ಗುರುನೇ ದಾರಿ ತಪ್ಪಿದರೆ ಶಿಷ್ಯರ ಸ್ಥಿತಿ ಏನಾಗ್ಬೋದು. ಜೊತೆಗೆ ಹಗುರವಾದಂಥ ಪದಗಳು ಈಗಾಗಲೇ ನೀವು ಕೇಳಿದ್ರಿ. ಅವೇ ಪದಗಳಲ್ಲ, ನಾಟಕದವರು, ಪಾತ್ರದವರು, ನಾಟಕದ ಕಂಪನಿ. ಉದಾಹರಣೆ ನಮ್ಮದು ಒಂದು ಶಿವಸಂಚಾರ ಅಂತ ನಾಟಕ ಕಂಪನಿ ಇದೆ. ಒಂದು ಕಂಪನಿಯನ್ನು ಕಟ್ಟಿದಂಥ ಹೊಣೆಗಾರಿಕೆ ಅವ್ರಿಗಿದ್ದಿದ್ರೆ ಬಹುಶಃ ಆ ರೀತಿಯ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಪಾತ್ರದವರು ಅಂದರೆ ಅವರು ಬಹಳ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಆದರೆ ಒಂದು ಪಾತ್ರ ನಿರ್ವಹಿಸುವಾಗ ಅದು ಹೆಣ್ಣಿರಲಿ ಗಂಡಿರಲಿ ಎಷ್ಟು ಶ್ರಮ ಹಾಕಿರ್ತಾರೆ. ತಮ್ಮ ನೋವನ್ನು ಮರೆತು ಸಮಾಜಕ್ಕೆ ನಲಿವನ್ನು ನೀಡುವಂಥವರು ನಟರು ಮತ್ತು ನಟಿಯರು. ಅಂಥವ್ರನ್ನು ಅವಹೇಳನ ಮಾಡುವಂಥ ಮಾತುಗಳನ್ನು ಈ ಪುಣ್ಯಾತ್ಮರು ಆಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು RTV ಕನ್ನಡ ಅಂತ ಚಾನೆಲ್ನಲ್ಲಿ ಅವರು ಸಂದರ್ಶನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಎಂಥೆಂಥ ಮಾತುಗಳು ಆಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೋಗಲ್ಲ. ಆ ಎಲ್ಲ ಮಾತುಗಳು ಅವರಿಗೆ ಯಾವ ಸಂಸ್ಕಾರನೂ ಇರಲಿಲ್ವೇನೋ ಅಂತ ತೋರಿಸ್ಕೊಡ್ತಾ ಇದೆ. ಸಂಸ್ಕಾರ ಇರುವಂಥ ವ್ಯಕ್ತಿ ಯಾರಾದರೂ ಒಬ್ಬರು ತಿಳುವಳಿಕೆ ನೀಡಿದರೆ ತನ್ನ ತಪ್ಪನ್ನು ತಿದ್ಕೊಳ್ತಾನೆ, ಆತ್ಮಾವಲೋಕನ ಮಾಡಿಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಆದರೆ ಇವರಿಗೆ ಆತ್ಮಾವಲೋಕನವಿಲ್ಲ, ಪಶ್ಚಾತ್ತಾಪವೂ ಇಲ್ಲ. ಬದಲಾಗಿ ನಾನು ಮಾಡ್ತಾ ಇರೋದೇ ಸರಿ ಅನ್ನುವಂಥ ಹೆಗ್ಗಳಿಕೆಯನ್ನು ಮೆರೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೂ ವಿಷಾದದ ಸಂಗತಿ ಅಂತಂದರೆ ಆ ಪುಣ್ಯಾತ್ಮ ಬಳಸಿದಂಥ ಪದಗಳ ಬಗ್ಗೆ ಸ್ವಾಮೀಜಿ ಅವರು ಈಗಾಗಲೇ ಹೇಳಿದರು. ನಮ್ಮ ರಾಜಕೀಯ ನೇತಾರರು, ಅದು ಕಾಂಗ್ರೆಸ್ನಲ್ಲಿರೋದು, ದಳದವರು ಇರೋದು, BJP ಇರೋದು, ವಿರೋಧ ಮಾಡಬೇಕಾಗಿತ್ತು. ಆದರೆ ಕೆಲವರು ಅವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇನು ತೋರಿಸ್ತಾ ಇದೆ? ಇದನ್ನು ರಾಜಕೀಯಕ್ಕೆ ಬಳಕೆ ಮಾಡ್ಕೊಂತೀರ ನೀವು? ಯಾವುದೇ ಒಬ್ಬ ಸ್ವಾಮಿ ರಾಜಕೀಯಕ್ಕೆ ದಾಳ ಆಗಬಾರ್ದು. ಹಾಗೆ ದಾಳ ಆದ ಅಂತಂದರೆ ಅವನು ಇಡೀ ಸಮಾಜವನ್ನು ನಾಶ ಮಾಡ್ತಾನೆ ಅಂತ ಅರ್ಥ. ನಾವು ಸ್ವಾಮಿಗಳಾಗಿ ರಾಜಕೀಯ ಮಾರ್ಗದರ್ಶನ ಮಾಡಬೇಕು, ನಾವೇ ರಾಜಕೀಯದಲ್ಲಿ ಪ್ರವೇಶ ಮಾಡಬಾರ್ದು. ಆದರೆ ಆ ಪುಣ್ಯಾತ್ಮ ರಾಜಕೀಯದಲ್ಲಿ ಪ್ರವೇಶ ಮಾಡೋದ್ರ ಮೂಲಕ ಅನೇಕ ಜನರು ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಆ ಬೆಂಬಲಿಸುವಂಥವ್ರಿಗೆ ನಾವು ಹೇಳುವಂಥದ್ದು, ಸ್ವಾಮಿ ನಿಮಗೂ ತಾಯಿ ಇದ್ದಾಳೆ, ನಿಮಗೂ ಅಕ್ಕ ಇದ್ದಾಳೆ, ನಿಮಗೂ ತಂಗಿ ಇದ್ದಾಳೆ. ನಿಮ್ಮ ತಾಯಿಗೆ, ತಂಗಿಗೆ, ಅಕ್ಕಗೆ ಆ ಪದಗಳನ್ನು ಬಳಸಿದರೆ ನೀವು ಸುಮ್ಮನೆ ಇರ್ತೀರ? ಅವ್ರು ಯಾವ ಪ್ರಯೋಗಗಳನ್ನ ಮಾಡಿದ್ರೋ ಅದೇ ಪ್ರಯೋಗಗಳನ್ನ ನೀವು ಅವ್ರ ಮೇಲೆ ಮಾಡಲ್ವಾ? ಈ ಆಲೋಚನೆ ನಮ್ಮ ರಾಜಕೀಯ ನೇತಾರಿಗೆ ಇರಬೇಕು ಅನ್ನೋದನ್ನು ಭಾಳ ನಿಷ್ಠುರವಾಗಿ ಹೇಳ್ತೀವಿ. ಭಾಳ ಜನರಿಗೆ ಏನಂತಾರೆ, ಪಂಡಿತಾರ ಸ್ವಾಮಿಗಳು ನೇರವಾಗಿ ಮಾತಾಡ್ತಾರೆ. ಮತ್ತು ಇಂಥ ಸಂದರ್ಭದಲ್ಲಿ ನೇರವಾಗಿ ಮಾತಾಡದೆ ಕದ್ದು ಮುಚ್ಚಿ ಪರವಾಗಿಲ್ಲ ಭೇಷ್ ಅಂತ ಬೆನ್ನು ತಟ್ಟಬೇಕಾ? ಖಂಡಿತ ಬೆನ್ನು ತಟ್ಟಬೇಕಾಗಿಲ್ಲ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವವನಲ್ಲ. ಈ ಗಟ್ಟಿತನ ನಮ್ಮ ಮಠಾಧಿಪತಿಗಳಲ್ಲಿ ಇರೋದ್ರಿಂದಲೇ ನಾವಿದೆಲ್ಲ ಹೇಳ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಯಾರನ್ನೂ ಎಲ್ಲೂ ಟೀಕೆ ಮಾಡುವಂಥ ಕೆಲಸ ಮಾಡಿಲ್ಲ. ಬದಲಾಗಿ ಬಸವ ತತ್ವ ಏನು ಅನ್ನುವಂಥದ್ದನ್ನು ಜನರಿಗೆ, ಅದರಲ್ಲೂ ಯುವ ಪೀಳಿಗೆಯಲ್ಲಿ ಬಿತ್ತುವಂಥ ಕೆಲಸ ಮಾಡಿದ್ದೀವಿ. ಸ್ವಾಮಿಗಳನ್ನು ಪ್ರಶ್ನೆ ಮಾಡುವಂಥವ್ರು ಬಹುತೇಕ ವಿರಳ.
ಆದರೆ ಸ್ವಾಮಿಗಳ ವಿದ್ಯಾರ್ಥಿಗಳ ಹತ್ರ ಹೋಗಿ ಸಾರ್ವಜನಿಕರ ಹತ್ರ ಹೋಗಿ ನೀವು ನಮ್ಮನ್ನು ಪ್ರಶ್ನೆ ಮಾಡ್ರಪ್ಪ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ. ಈಗ ನೀವು ಕೂಡ ಪ್ರಶ್ನೆ ಮಾಡಿದ್ರಿ, ನೀವೇನು ಯಾರನ್ನ ಸಿದ್ದರಾಮಯ್ಯನ ಅತಿಯಾಗಿ ಹೊಗಳಿದ್ರಲ್ಲ ಅಂತ. ಅದಕ್ಕೆ ಸ್ವಾಮೀಜಿಯವರು ಉತ್ತರ ಕೊಟ್ಟರು. ಹೊಗಳಿಕೆ ತೆಗಳಿಕೆ ಅವು ಆಯಾ ಸಂದರ್ಭಕ್ಕೆ ಬಂದಿರ್ತವು. ಆದರೆ ಆ ಹೊಗಳಿಕೆ ತೆಗಳಿಕೆ ಇನ್ನೊಬ್ಬರ ತೇಜೋವಧೆ ಮಾಡೋ ಹಾಗೆ ಇರಬಾರದು. ಹಾಗಿತ್ತು ಅಂತಂದ್ರೆ ಬಹುಶಃ ನಾವು ಮನುಷ್ಯತ್ವದಿಂದ ತುಂಬ ದೂರ ಸರಿತೀವಿ. ಆ ಕೆಲಸವನ್ನ ಸ್ವಾಮೀಜಿಯವರು, ಕನೇರಿ ಸ್ವಾಮೀಜಿಯವರು ಮಾಡಿದ್ದಾರೆ. ಈಗಲಾದರೂ ತಮ್ಮ ಭಾವನೆಗಳನ್ನು ಬದಲಾಯಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ತಮ್ಮ ಧೋರಣೆಗಳನ್ನು ತಿದ್ದುಕೊಂಡ್ರೆ ಸಮಾಜ ಮತ್ತೆ ಗೌರವಿಸುತ್ತೆ. ಇಲ್ಲ ಅಂತಂದ್ರೆ ಈಗ ಬರೀ ಬಿಜಾಪುರದಲ್ಲಿ ಮಾತ್ರ ಅವ್ರನ್ನ ನಿರ್ಬಂಧಿಸಬೇಕು ಅಂತ ಹೇಳಿ DC ಅವರು ಕೊಟ್ಟಿದ್ದಾರೆ. ನಾಳೆ ಅದು ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಅವ್ರು ಯಾವ್ಯಾವ ಕ್ಷೇತ್ರಕ್ಕೆ ಬರ್ತಾರೋ ಆ ಎಲ್ಲ ಕ್ಷೇತ್ರದ DC ಜನರು ಅರ್ಜಿ ಕೊಡೋ ಸಾಧ್ಯತೆ ಇದೆ. ಚಿತ್ರದುರ್ಗಕ್ಕೆ ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಅಲ್ಲೇ ಜನ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಆ ಸ್ವಾಮೀಜಿ ಅವ್ರು ಬಂದ್ರೆ ನಾವು ದಿಗ್ಬಂಧನ ಹಾಕ್ತೀವಿ, ನೇರವಾಗಿ ಅವ್ರನ್ನ ಪ್ರತಿಭಟನೆ ಮಾಡ್ತೀವಿ, ಅವ್ರು ಬರದ ಹಾಗೆ ನೀವು ಎಚ್ಚರಿಸಬೇಕು ಅನ್ನೋಂಥ ಭಾವನೆಯನ್ನ ಜನ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಚಿತ್ರದುರ್ಗದಲ್ಲೇ ಆಗುತ್ತೆ ಅಂತ ಭಾವಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಡೀ ಕರ್ನಾಟಕವನ್ನು ವ್ಯಾಪಿಸ್ಬೋದು, ದೇಶವನ್ನು ವ್ಯಾಪಿಸ್ಬೋದು. ಇತ್ತೀಚೆಗೆ ನೀವು ನೋಡಿದಿರಿ, ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆನೆ ಚಪ್ಪಲಿ ಎಸ್ತರು. ಮತ್ತು ನಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು? ಭಾರತೀಯ ಸಂಸ್ಕೃತಿ ಅಂತೇವಿ, ಹಿಂದೂ ಸಂಸ್ಕೃತಿ ಅಂತೇವಿ, ಬಸವ ಸಂಸ್ಕೃತಿ ಅಂತೇವಿ. ಈ ಎಲ್ಲ ಸಂಸ್ಕೃತಿಗಳನ್ನು ಮಣ್ಣು ಪಾಲು ಮಾಡಿ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯನ? ಮನುಷ್ಯ ವಿನಯ ಇರಬೇಕು. ಬಸವಣ್ಣ ದೊಡ್ಡವರಾಗಿತ್ತು ಯಾವಾಗ? ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗ. ಅದೇ ನಮಗಿಲ್ಲ ಅಂದ್ರೆ ನಮ್ಮ ಸ್ವಾಮಿತ್ವಕ್ಕೆ ಏನು ಬೆಲೆ ಬರುತ್ತೆ? ನಾವು ಸ್ವಾಮಿಗಳಾಗೋದು ಭಕ್ತರು ನಮ್ಮನ್ನು ಗೌರವಿಸಿದಾಗ. ಭಕ್ತರೇ ನಮ್ಮನ್ನು ಗೌರವಿಸಿದ್ರೆ ನಾವು ಹೇಗೆ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ? ಈ ನೆಲೆಯಲ್ಲಿ ಸ್ವಾಮೀಜಿಯವರು ಅವಾಗ ಯಾವ ಕಾರಣದಿಂದ ಆಡಿರೋ ಗೊತ್ತಿಲ್ಲ, ಅದೇನು ರಾಜಕೀಯ ಪ್ರೇರಣೆನೋ ಮತ್ತಾವ ಪ್ರೇರಣೆನೋ, ಆ ಪ್ರೇರಣೆಯನ್ನು ಬದಲಾವಣೆ ಮಾಡಿಕೊಂಡು ನಿಜವಾದ ಸ್ವಾಮಿ ಕೆಲಸವನ್ನು ಮಾಡಿದರೆ ಸಮಾಜ ಮೆಚ್ಚುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡು ಪ್ರಶ್ನೆ ಸ್ವಾಮೀಜಿ. ಒಂದು ಹೇಳಿದ್ರಿ ಬಸವ ಸಂಸ್ಕೃತಿ ಉತ್ಸವದ ಎಲ್ಲೂ ಕೂಡ ಯಾರನ್ನೂ ತೇಜವಧೆ ಮಾಡಲಿಲ್ಲ ಅಂತ. ಮೊದಲು ಮುಂಚೆ ಟೀಕೆಗೆ ಒಳಗಾದವರೇ ನೀವು. ಕಾರಣ, ಕಲಬುರಗಿಲಿ ಶರಣಬಸಪ್ಪನವರ ಅಂತಿಮ ಸಂಸ್ಕಾರದ ಬಗ್ಗೆ ಒಂದು ಮಗು ಪ್ರಶ್ನೆ ಕೇಳಿದಾಗ ಒಂದು ಸಾಮುದಾಯಿಕವಾಗಿ ಒಂದು ಸಮುದಾಯವನ್ನು ನೀವು ಪ್ರಶ್ನೆ ಮಾಡಿದ್ರಿ, ಟೀಕೆ ಮಾಡಿದ್ರಿ. ಜಂಗಮ ಸಮುದಾಯವನ್ನೇ, ಜಂಗಮರಿಗೆ ಬುದ್ಧಿ ಇಲ್ಲ ಅಂತ. ಆಯ್ತು, ನಿಮ್ಗೆ ಗೊತ್ತಾಯ್ತು. ನಾವು ಜಂಗಮ ಸಮುದಾಯವನ್ನ ಟೀಕೆ ಮಾಡಲಿಲ್ಲ. ಅಲ್ಲಿ ಹೇಳಿದ್ದೇನು, ಒಬ್ಬ ಮಗು ಪ್ರಶ್ನೆ ಕೇಳಿತು. ಶರಣಬಸಪ್ಪ ಅಪ್ಪ ಅವರು ತೀರ್ಕೊಂಡಾಗ ಒಬ್ಬ ಸ್ವಾಮಿಗಳು ಅಂದ್ರೆ ಅಲ್ಲಿ ಜಂಗಮರಿಗೆ ಸ್ವಾಮಿಗಳು ಅಂತ. ಜಂಗಮರು ಅಂತ ತಕ್ಷಣ ಕಾವ್ಯ ಹಾಕ್ತಾರಂತೆ ಅಲ್ಲ, ದಿನ ಬಿಡುಗಡೆ ತೀರಿಸುವಂಥವ್ರಿಗೂ ಜಂಗಮರು ಅಂತ ಕರೀತಾರೆ. ಅಂಥವ್ರು ಯಾರೋ ಪಾದ ಇಟ್ಟಿದ್ದರಂತೆ. ಇದು ಸರಿನಾ ತಪ್ಪ ಅಂತ ಕೇಳಿದ್ರು. ಪಾದ ಇಟ್ಟಿದ್ದು ತಪ್ಪು. ಬಹುಶಃ ಆ ಐನೇರು ಅಥವಾ ಜಂಗಮ ಇಲ್ಲ, ಅವ್ರ ಸ್ವಾಮಿಗಳು ಸ್ವಾಮಿಗಳು ಅಂತ ಗೊತ್ತಿಲ್ಲ. ಅವನು ವಿವೇಕಿಯ ಸ್ವಾಮಿಗಳಾಗಿದ್ರು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಲ್ವಾ? ಅದಕ್ಕೆ ನಾವು ಬಳಸಿದ ಪದ ಏನು? ವಿವೇಕಿ ಆಗಿದ್ರೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ತಪ್ಪ ಇದನ್ನು ಹೇಳಿದ್ದು ಅಲ್ಲ. ಜಂಗಮ ಸ್ವಾಮೀಜಿಗಳಿಗೆ ಸ್ವಲ್ಪ ವಿವೇಕ ಯಾರಿಗೆ ಆದ್ರೂ ಅದು ಅವರು ತಿಳ್ಕೊಳ್ಬೇಕಲ್ವಾ? ಅಲ್ಲ, ನೀವು ಹೇಳಿದ ಪದ ಒಂದು ಸಮುದಾಯವನ್ನು ತೇಜವಧೆ ಮಾಡಿದಂಗೆ. ಒಂದು ಸಮುದಾಯವನ್ನು ತೇಜವಧೆ ಮಾಡಲಿಲ್ಲ. ಯಾರು ಅವಿವೇಕ ಸ್ವಾಮೀಜಿನ ಟೀಕೆ ಮಾಡ್ಬೇಕಿತ್ತು ವಿನಃ ವ್ಯಕ್ತಿಯನ್ನೇ ನಾವು ಹೇಳಿರೋದು ಸಮೂಹವನ್ನು ಕೂರಿಸ್ತಾರೆ. ಆ ಬಹಳ ಜನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಆಯ್ತಲ್ಲ ಈಗಲೂ ಅದು ಮಾಧ್ಯಮದಲ್ಲಿ ತೆಗೆದು ಕೇಳಿ ನೋಡ್ರಿ, ನಾವು ಯಾವ ವ್ಯಕ್ತಿ ಅವಿವೇಕ ಕೆಲಸ ಮಾಡ್ತಾನೋ ಅವನಿಗೆ ಟೀಕೆ ಮಾಡಿರೋಂಥದ್ದು. ಎರಡನೇದ್ದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಕನೇರಿ ಸ್ವಾಮೀಜಿಯವರು ಇವ್ರ ಮನಸ್ಥಿತಿ ಹೀಗೆ ಅನ್ನೋದು ಈ ಮೊನ್ನೆನ ಹೇಳಿಕೆ ನಂತರನೇ ತಮ್ಮೆಲ್ಲರಿಗೂ ಗೊತ್ತಾಗಿದೆ ಅಥವಾ ಮೊದಲೇನ್ರ ಈ ಥರದ? ಇಲ್ಲ, ಮೊದಲು ಗೊತ್ತಾಗಿಲ್ಲ ನಮಗೆ. ಉದಾಹರಣೆಗೆ ಅತ್ಯಂತ ಗೌರವವನ್ನು ಕನೇರಿ ಸ್ವಾಮಿಗಳ ಬಗ್ಗೆ ನಾವು ಇಟ್ಕೊಂಡಂಥವ್ರು. ಸಾಣಿಹಳ್ಳಿಗೂ ಕೂಡ ಅವರನ್ನು ನಾವು ಆಹ್ವಾನಿಸಿ ಗೌರವಿಸಿದ್ದೀವಿ. ಸಾಣಿಹಳ್ಳಿ ಕೆಲಸ ಕಾರ್ಯಗಳನ್ನು ಅವ್ರು ಮೆಚ್ಕೊಂಡಿದ್ದಾರೆ. ಆದರೆ ಈಗ ಸಾಮೂಹಿಕವಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೇ ಮಠದ ಸ್ವಾಮಿಗಳು ಯಾವ ಕಾಯಕವನ್ನು ಮಾಡೋದಿಲ್ಲ, ದಾಸೋಹವನ್ನು ಮಾಡೋದಿಲ್ಲ, ಅವರಿಗೆ ಬಸವಣ್ಣವರ ಆದರ್ಶಗಳೇ ಇಲ್ಲ, ಯಾವ ಮಠದಲ್ಲಿ 4 ಜನರಿಗೆ ಪ್ರಸಾದ ನೀಡೋದಿಲ್ಲ ಅಂತ ಹೇಳ್ತಾರೆ. ಬಂದು ನೋಡ್ಲಿ, ಅವ್ರು ಚಾಲೆಂಜ್ ಹಾಕಿದ್ದಾರೆ. ಯಾರಾದರೂ ಸ್ವಾಮಿ ಅಂತ ಕಾಯಕ ಮಾಡ್ತಾನೆ, ನಾನು ಪ್ರಸಾದ ಹಾಕ್ತೇನೆ ಅಂದ್ರೆ ನಾನು ಬಂದು ನಿಲ್ಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ನಾವು ಮೊನ್ನೆ ಚಾಲೆಂಜ್ ಮಾಡಿದ್ವಿ. ಹಾಗಿದ್ರೆ ಅವರೇ ಈಗ ನಮ್ಮ ಮಠಕ್ಕೆ ಬರಲಿ, ಸಿರಿಗೆರೆ ಮಠಕ್ಕಾದ್ರೂ ಬರಲಿ, ಸಾಣೆಹಳ್ಳಿ ಮಠಕ್ಕಾದ್ರೂ ಬರಲಿ,
ಅಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ನೋಡಲಿ, ಆ ಚಾಲೆಂಜನ್ನು ನಾವು ಹಾಕ್ತೇವೆ ಅಂತ ಹೇಳಿದ್ವಿ. ಸ್ವಾಮಿಯವರು ಅವರು ಕ್ಷಮೆ ಕೇಳಿದ್ರೆ ಸಾಕಾದ್ರೆ ಏನು ಆಗ್ರಹ ಮಾಡ್ತೀರಾ ಅಂತ ತಾವು? ನಮಗೆ ಹಗರಣ ಮಾಡೋ ಉದ್ದೇಶ ಆಗ್ರಹ ಮಾಡ್ತೀರಾ, ಒತ್ತಾಯ ಏನ್ ಮಾಡ್ತೀರಾ ಅಂತ? ನಮಗೆ ಆ ವ್ಯಕ್ತಿಯ ತೇಜೋವಧೆ ಮಾಡುವಂಥ ಹುಂಗುತನ ಇಲ್ಲ. ಬದಲಾಗಿ ಆ ವ್ಯಕ್ತಿ ಬದಲಾವಣೆ ಆಗಬೇಕು. ಮಾಡಿದಂಥದ್ದು ತಪ್ಪು ಅನ್ನುವಂಥ ಎಚ್ಚರ ಅವ್ರಿಗೆ ಬಂದು ಕ್ಷಮೆ ಸಾರ್ವಜನಿಕವಾಗಿ ಕೇಳಿದ್ರೆ ಸರ್, ನಮ್ಮನ್ನು ಯಾರನ್ನೂ ಕೇಳಬೇಕಾಗಿಲ್ಲ. ಸಾರ್ವಜನಿಕವಾಗಿ ನಾನು ಬಾಯಿ ತಪ್ಪಿ ಇಂಥ ಮಾತುಗಳನ್ನು ಆಡಿದೆ ಅಂತ ಹೇಳಿಬಿಟ್ರೆ ಸಾಕಷ್ಟೇ. ಗದಗ ಸ್ವಾಮಿಗಳೇ ಮಾತಾಡ್ತೀನಿ. ಗದಗ ವಿಷಯನ ಹೇಳಿದ್ರಲ್ಲ, ಗದಗಿನ ಬೆಳೆಯ ಸಂಸ್ಥಾನದ ಈಗಾಗಲೇ ಎಲ್ಲ ಪೂಜ್ಯರು ಕಣೇರಿ ಶ್ರೀಗಳವರು ಮಾತನಾಡಿರುವಂಥ ಅಸಾಂವಿಧಾನಿಕ ಅಶ್ಲೀಲ ಪದಗಳಿಂದ ಆಗಿರುವಂಥ ಒಂದು ನೋವನ್ನು ತಮ್ಮೆಲ್ಲರ ಎದುರು ವ್ಯಕ್ತಪಡಿಸಿದ್ದಾರೆ. ಅವರು ಈ ಪದಗಳನ್ನು ಬಳಸುವ ಪೂರ್ವದಲ್ಲಿ ಎಲ್ಲ ಮಠಾಧಿಪತಿಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ. ಇವರು ದಾರು ಕುಡಿ ಅಂತ ಹೇಳಿದರು, ಮಾಂಸ ತಿನ್ನ ಅಂತ ಹೇಳಿದರು, ಗುಡಿಗೆ ಹೋಗಬಾರ್ದು ಅಂತ ಹೇಳಿದರು, ದೇವ್ರನ್ನೆಲ್ಲ ಕಟ್ಟಿ ಹೊಳೆ ಬಗ್ಗೆ ಯಾವ ಬಸವ ಸಂಸ್ಕೃತಿ ಅಧ್ಯಯನದ ಎಲ್ಲ ಲೈವ್ ಇದೆ ಅದು ಮತ್ತು ರೆಕಾರ್ಡೆಡ್ ಇದೆ. ನೀವು ತೆಗೆದು ನೋಡಿದ್ರೆ ಎಲ್ಲಿ ಇಂಥ ಪದಗಳನ್ನು ಯಾವ ಸ್ವಾಮಿಗಳು ಬಳಸಿಲ್ಲ. ಒಬ್ಬ ಸ್ವಾಮಿಗಳಾಗಿ ನಾವು ದಾರು ಕುಡಿ ಅಂತ ಹೇಳಿದ್ರೆ ಮಾಂಸ ತಿನ್ನ ಅಂತ ಹೇಳಿ ಸಮಾಜ ಹೋಗ್ತದನ, ಅದೇ ಕಾರ್ಯಕ್ರಮದಲ್ಲಿ ಗಲಾಟೆ ಆಗ್ತದೆ. ಇಂಥ ಎಲ್ಲ ಸುಳ್ಳು ಆರೋಪಗಳನ್ನು ಮಾಡಿ ಸ್ವಾಮಿಗಳನ್ನು ಇಂಥ ಅಶ್ಲೀಲ ಜನಸಾಮಾನ್ಯರಿಗೂ ಕೂಡ ಪ್ರಯೋಗ ಮಾಡಲಿಕ್ಕೆ ಹಿಂದೇಟು ಹಾಕುವಂಥ ಪದಗಳಿವೆ. ಇಂಥ ಪದಗಳನ್ನು ಬಳಕೆ ಮಾಡಿ ಅತ್ಯಂತ ಅನಾಗರಿಕರಂತೆ ಸ್ವಾಮಿಗಳು ವರ್ತನೆ ಮಾಡಿದ್ರು. ಜಪ್ಪು ನಮಗೆಲ್ಲರಿಗೂ ಅತ್ಯಂತ ನೋವನ್ನು ಉಂಟು ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ನೋವು ಏನು ಅಂದರೆ, ಈಗ ಆ ಸ್ವಾಮಿಗಳು ಇಂಥ ಪದಗಳನ್ನು ಪ್ರಯೋಗ ಮಾಡಿದ್ದಕ್ಕಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದವು. ಪ್ರತಿಭಟನೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದು ಸರ್ಕಾರದ ಕೆಲಸ. ಹಾಗಾಗಿ ಸರ್ಕಾರ ಏನೇನೋ ನಿರ್ಬಂಧಗಳನ್ನು ಹಾಕಬಹುದು. ಆದರೆ ಕೆಲವು ರಾಜಕೀಯ ಧುರೀಣರು, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಧುರೀಣರೇ, ಆ ನಿರ್ಬಂಧವನ್ನ ಪ್ರತಿಭಟಿಸ್ತಾರೆ ಹೊರತು ಆ ಸ್ವಾಮಿಗಳು ಪ್ರಯೋಗ ಮಾಡಿರುವಂತಹ ಪದಗಳ ಬಗ್ಗೆ ಚಕಾರ ಶಬ್ದವನ್ನು ಎತ್ತಾ ಇದೆ. ಇದು ಬಹಳ ನೋವಿನ ಸಂಗತಿ. ಅವರು ಅದನ್ನು ಹೇಳಿ ಸ್ವಾಮಿಗಳು ಈ ತರ ಮಾತಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಆಗ್ತದೆ. ಆದ್ರೆ ಆ ಪದಗಳನ್ನೇ ಅವರು ಉಪಯೋಗ ಮಾಡಲ್ಲ. ಸ್ವಾಮಿಗಳು ಮಾಡಿದ್ದೆಲ್ಲ ಸರಿ, ಅವರಿಗೆ ಯಾವುದೇ ನಿರ್ಬಂಧ ಹೇರಬಾರದು. ಅಂದ್ರೆ ಒಬ್ಬ ಸ್ವಾಮಿಯಲ್ಲಿ ಯಾವ ಮಟ್ಟದಲ್ಲಿ ಇವರು ಬೆಳೆಸ್ತಾ ಇದ್ದಾರೆ, ಇದು ನಾವು ಗಮನಿಸಬೇಕಾಗಿರುವಂತಹ ಸಂಗತಿ. ನಮ್ಮ ರಾಜಕಾರಣಿಗಳು, ಅದರಲ್ಲೂ ಲಿಂಗಾಯತ ರಾಜಕಾರಣಿಗಳು, ಅವರ ಧರ್ಮಗುರುಗಳ ಬಗ್ಗೆ ಒಬ್ಬ ಸ್ವಾಮಿ ಇಂಥ ಅವಹೇಳನಕಾರಕವಾಗಿರುವಂತಹ ಪದಗಳನ್ನು ಬಳಸ್ತಾನೆ ಅಂದ್ರೆ ಅವ್ರಿಗೇನು ಹೊತ್ತೋದಿಲ್ವಾ? ಅವ್ರು ಲಿಂಗಾಯತರ ಅಲ್ವಾ? ಲಿಂಗಾಯತ ಧರ್ಮ ಗುರುಗಳ ಬಗ್ಗೆ ಅವ್ರಿಗೇನು ಭಾವನೆಗಳಿಲ್ವಾ? ನಮ್ಮ ರಾಜಕಾರಣಿಗಳು ಯಾವ ದಿಸೆಯಲ್ಲಿ ಹೊರಟಿಲ್ಲ. ಕೆಲವು ಜನ ನಾವು ಲಿಂಗಾಯತರ ಪ್ರಶ್ನಾತೀತ ನಾಯಕರು ಅಂತ ಹೇಳ್ಕೊಳ್ತಾರೆ, ಕೆಲವು ಜನ ನಾವು ಭವಿಷ್ಯದ ನಾಯಕರು ಅಂತ ಹೇಳ್ಕೊಳ್ತಾರೆ. ಇಂಥ ಎಲ್ಲ ಲಿಂಗಾಯತ ನಾಯಕರು ಆ ಸ್ವಾಮಿಗಳು ಬಳಸಿರುವಂತ ಪದಗಳ ಬಗ್ಗೆ ಚಕಾರ ಶಬ್ದ ಇರ್ತಾ ಇಲ್ಲ. ಇವರಿಗೆ ಲಿಂಗಾಯತರ ಓಟ್ಗಳಿಗೆ ಲಿಂಗಾಯತ ಮಠಾಧಿಪತಿಗಳ ಕೃಪಾಶೀರ್ವಾದ ಬೇಕು. ಆದರೆ ಲಿಂಗಾಯತ ಮಠಾಧಿಪತಿಗಳ ಮೇಲೆ ಇಂಥ ಆರೋಪಗಳು ಬಂದಾಗ, ಲಿಂಗಾಯತ ಮಠಾಧಿಪತಿಗಳನ್ನು ಕುರಿತು ಇಂಥ ಶಬ್ದಗಳನ್ನ ಕೆಲವು ಪ್ರಯೋಗ ಮಾಡಿದಾಗ ಅದನ್ನ ಖಂಡಿಸುವಂತ ಸಾಮಾನ್ಯ ಜ್ಞಾನವೂ ಕೂಡ ನಮ್ಮ ಲಿಂಗಾಯತ ರಾಜಕಾರಣಿಗಳಲ್ಲಿ ಇಲ್ಲದೆ ಇರೋದು ಬಹಳ ನೋವಿನ ಸಂಗತಿ. ಇದನ್ನೆಲ್ಲರೂ ಗಮನಿಸಬೇಕಾಗಿರುವಂಥದ್ದು. ಇದು ಇಲ್ಲಿಗೆ ಮುಗಿಯೋದಿಲ್ಲ. ನಾಳೆ ಪ್ರಸಂಗ ಬಂದಾಗ, ಅವ್ರು ಏನಾದರೂ ಹೇಳುವಂತಹ ಪ್ರಸಂಗ ಬಂದಾಗ ಈ ಪ್ರಶ್ನೆ ಎದ್ದೇ ಇರ್ತದೆ. ನಮ್ಮ ರಾಜಕಾರಣಿಗಳು ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇವೆ. ಮತ್ತು ಆ ಸ್ವಾಮಿಗಳು ತಾವು ಮಾಡಿರುವಂತಹ ಪದಪ್ರಯೋಗ ಅದೊಂದು ವಿಶೇಷವಾಗಿ ತಾಯಿ ಬಗ್ಗೆ ಎಲ್ಲ ಮಠಾಧಿಪತಿಗಳು ಇಂಥ ಕೆಟ್ಟ ಮಕ್ಕಳು ಅಂದರೆ ಒಬ್ಬ ಹೆಣ್ಣು ಮಗಳಿಗೆ ನಾವು ಮಾಡಿದಂಥ ಅವಮಾನ, ಒಬ್ಬ ತಾಯಿಗೆ ಮಾಡಿದಂಥ ಅವಮಾನ, ಇಂಥ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಆ ಸ್ವಾಮಿಗಳಲ್ಲಿ ಇಲ್ಲ ಅಂದರೆ
ಅವ್ರು ಯಾವ ಸೀಮೆಯ ಸ್ವಾಮಿಗಳು? ಅವರನ್ನು ಕೆಲವು ಜನ ಸಂತರು ಅಂತ ಕರೀತಾರೆ. ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸುವಂಥ, ಹೆಣ್ಣು ಮಕ್ಕಳನ್ನ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡಿ ನಿಂದಿಸುವಂತಹ ವ್ಯಕ್ತಿಗಳು ಯಾವ ಸೀಮೆಯ ಸಂತರು? ನಾವೆಲ್ಲ ಗಮನಿಸಬೇಕಾಗಿರೋದು. ಒಬ್ಬ ಸಂತ ತನ್ನ ನಾಲಿಗೆ ಮೇಲೆ, ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಯಾವುದೇ ನಿಯಂತ್ರಣ ಇಲ್ಲದ ಇಂಥ ವ್ಯಕ್ತಿಗಳು ಸಂತರಂತ ಹೇಳ್ಕೊಳ್ಳೋದು ಕೂಡ ನಮಗೆ ನಾಚಿಕೆ ಅನಿಸ್ತಾ ಇದೆ. ಆ ದಿಸೆಯಲ್ಲಿ ಅವರು ಸಮಾಜದ ಕ್ಷಮೆ ಕೇಳಬೇಕು ಮತ್ತು ಮುಂದೆ ಇಂಥ ಪದ ಪ್ರಯೋಗ ಮಾಡದಂತೆ ಅವರು ಮುಂದುವರಿಬೇಕು ಅಂತ ಹೇಳಿ ಅವರಲ್ಲಿನೂ ಕೂಡ ನಾವು ವಿನಯದಿಂದ ಕೇಳ್ಕೊಳ್ತೀವಿ. ಆ ಬೀಳೂರು ಸಮಾರಂಭದಲ್ಲಿ ಮಾತನಾಡೋ ಕಾಲಕ್ಕೆ ಒಂದು 15-20 ಜನ ಬೇರೆ ಬೇರೆ ಸ್ವಾಮಿಗಳೆಲ್ಲ ಇದ್ರು. ಯಾರೋ ಅದಕ್ಕೇನು ಪ್ರತಿಕ್ರಿಯೆ, ಅದೊಂದು ವಿರಕ್ತ. ಈಗ ಒಂದು ತಿಂಗಳ ಹಿಂದಷ್ಟೇ ಬಾಲ್ಕಿ ಪಟ್ಟದೇವರೇ ಹೋಗಿ ಪಟ್ಟಾಭಿಷೇಕದಲ್ಲಿದ್ದರು. ಅಪ್ಪವ್ರ ಎಲ್ಲ ಧೋರಣೆಗಳನ್ನು ಭಾಳ ಹಾಡಿ ಹೊಗಳಿದ್ರು ಅವರೇ ಕನೇರಿ ಸ್ವಾಮಿಗಳು. ಉಳಿದ ಸ್ವಾಮಿಗಳಿಗೆ ಹಂಗಾರೆ ಅವರಿಗೆ ಯಾರಿಗೂ ಏನು ಸ್ವಾಭಿಮಾನ ಇರಲಿಲ್ವಾ? ರಾಜಕಾರಣಿಗಳಿಗೆ ಏನು ನೀವು ಹೇಳ್ತಿದ್ದೀರಿ, ಸ್ವಾಮಿಗಳು ಅಲ್ಲಿದ್ದವ್ರು ಯಾರು ಮಾತಾಡಿಲ್ಲಲ್ಲ, ಅದ್ರ ಬಗ್ಗೆ ಏನು ಹೇಳಿ? ಅವರ ಪ್ರಚೋದನೆಗೆ ಒಳಗಾಗಿರುವಂತಹ ವ್ಯಕ್ತಿಗಳು ಅಲ್ಲ, ಆ ಸ್ವಾಮಿಗಳಿಗೆ ನಿಮ್ಮ ಕಳಕಳಿಗೆ ಏನಿದೆ ಅಂತ. ಅವ್ರೇನು ಅಲ್ಲಿ ಇದ್ರಲ್ಲ, ಅವ್ರನ್ನ ಎಲ್ಲಾ ಕಡೆ ಮಠಕ್ಕೆ ಮಾಡಿದ್ದೆ ಆ ಸ್ವಾಮಿಗಳು. ಹಿಂಗಾಗಿ ಅವ್ರು ಏನ್ ಮಾಡ್ತಾರ ಅದೆಲ್ಲವೂ ಸರಿ ಅವ್ರಿಗೆ ಇಷ್ಟೇ. ಪೂಜ್ಯರಿಗೆ ಮತ್ತು ತಮಗೆಲ್ಲ ಅನಂತ ಶರಣಾರ್ಥಿಗಳು.